ತತ್ವಮಸಿ ಪ್ರಕರಣ. ಇದು 18ನೇ ಪ್ರಕರಣ. ಇನ್ನೂ ಒಂದು ಪ್ರಕರಣವಿದೆ, 19 ಪ್ರಕರಣದಿಂದ ಬೇರೆ, ಅದನ್ನ ಆಮೇಲೆ ನೋಡೋಣಂತೆ. ಅಂತೂ ಇಲ್ಲೇ ತತ್ವಮಸಿ ಪ್ರಕರಣಕ್ಕೆ 18ನೇ ಪ್ರಕರಣಕ್ಕೆ ಬಂದಿರೋಣ. ನಿನ್ನೆ ಒಂದು ವರ್ಷ ಮಂಗಲ ಶ್ಲೋಕಗಳ ವಿಮರ್ಶೆಯನ್ನ ಮಾಡ್ಕೊಂಡು ಬಂದೇವಿ. ಆಶೀರ್ವಾದ ಮಂಗಲ, ನಮಸ್ಕಾರ ಮಂಗಲ, ನೋಡಲ್ಲಿ ಹಂಗೆ 3 ತರದ ಮಂಗಲಗಳನ್ನ ಹೇಳ್ಕೊತ ಬಂದ. ಅಂತೂ ಮಂಗಲದೊಳಗ 3 ಪ್ರಕಾರ ಹೇಳ್ಕೊಂಡ್ ಬಂದಾರ. ಇರ್ಲಿ, ಆದ್ರೂ ಕೂಡ ಇಲ್ಲಿ ನಾವು 6ನೇ ಶ್ಲೋಕವನ್ನ ನಿನ್ನೆ ನಿಮಿಷ ಅವಲೋಕನ ಮಾಡ್ಕೊಂಡ್ ಬಂದಿವಿ. ನಾನು ಸದ್ಬ್ರಹ್ಮವು ಸದ್ಬ್ರಹ್ಮ ಅಹಂ ಕರೋಮಿತಿ ಪ್ರತ್ಯಯ ವಾ ಆತ್ಮಾ ಸಾಕ್ಷಿಕೌ ತಯೋರಜ್ಞಾನಯ ಯಶೈವ ಭಾದೋ ಯುಕ್ತತರೋ ಮತಃ ಅಂತ ಇಲ್ಲಿ ಹೇಳ್ಕೊಂಬಂದಾಗಿ, ನಾನು ಸದ್ಬ್ರಹ್ಮವು ನಾನು ಕರ್ಮವನ್ನು ಮಾಡುತ್ತೇನೆ ಎಂಬ ಪ್ರತ್ಯಯಗಳೆರಡೂ ತನ್ನ ಅನುಭವದಿಂದಲೇ ಸಿದ್ಧವಾಗಿರುತ್ತವೆ. ಅವುಗಳಲ್ಲಿ ಅಜ್ಞಾನದಿಂದಾಗಿರುವುದೇ ಬಾಧಿತವಾಗುವುದೆಂಬುದು ಯುಕ್ತವಾಗಿದೆ. ಇಲ್ಲಿ 2 ಅಹಂ ಸದ್ಬ್ರಹ್ಮ ಅಂತ ಒಂದೈತಿ, ಇನ್ನೊಂದು ಅಹಂ ಕರೋತಿ ಅಂತ ಮತ್ತೊಂದು. ನಾನು ಸದ್ಬ್ರಹ್ಮ, ನಾನು ಕರ್ಮವನ್ನು ಮಾಡುತ್ತೇನೆ, 2 ವಾಕ್ಯಗಳು. ಇವೆರಡು ನಮ್ಮ ಅನುಭವದೊಳಗನದ. ಇವೆರಡರೊಳಗೆ ಯಾವುದು ಅಜ್ಞಾನದಿಂದಾಗಿರುವುದು ಬಾಧಿತವಾಗುವುದೆಂಬುದು ಯುಕ್ತವಾಗಿದೆ. ಇಲ್ಲಿ ತತ್ವಮಸಿ ವಾಕ್ಯಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಅನೇಕ ಜನರಿಗೆ ಸಂಶಯ ಬಂದದಿಲ್ಲಿ. ನಾವು ಮೊದಲ ಸ್ವಮ್ಮ ಪದದ ಅರ್ಥವನ್ನ ನಿಶ್ಚಯಿಸಿಕೊಳ್ಳಿಲ್ಲ ಅಂದ್ರ ನಾನು ಸದ್ಬ್ರಹ್ಮವು ಅನ್ನೋದಾಗ್ಲಿ, ನಾನು ಪರಬ್ರಹ್ಮ ಅನ್ನೋದಾಗ್ಲಿ ಯಾವ ನಿಶ್ಚಯನ ಆಗೋದಿಲ್ಲ. ಸ್ವಮ್ಮ ಪದದ ಅರ್ಥ ಇಲ್ಲ, ತತ್ವಮಸಿ ಮಹಾವಾಕ್ಯ ಇದೆ. ಮೊದಲ ಸ್ವಮ್ಮ ಪದ, ಅದಕ್ಕೆ ಇವರು ಇಲ್ಲಿ ಹೇಳ್ತಾರೆ, ನಾನು ಬ್ರಹ್ಮವೆಂಬ ಜ್ಞಾನವು ಶಾಸ್ತ್ರ ಪ್ರಮಾಣದಿಂದ ಆದದ್ದು. ಸ್ವಲ್ಪ ಇದನ್ನ ಯಾಕ ಹೇಳ್ಕೊಂಬಂದಾರ ಇಲ್ಲೇ, ಆಮೇಲೆ ವಿಷಯಗಳ ಪ್ರವೇಶ ಆಗ್ತಾರ. ಇಲ್ಲೇ ನಾನು ಬ್ರಹ್ಮವೆಂಬ ಜ್ಞಾನವು ಶಾಸ್ತ್ರ ಪ್ರಮಾಣದಿಂದ ಆದದ್ದು. ನಾನು ಕರ್ತೃ ಎಂಬುದು, ನಾನು ಕರ್ತೃ ಅಂತ ಹೇಳ್ತೇನೆ, ಇದು ಶಾಸ್ತ್ರಜನ್ಯನೋ? ಅದಕ್ಕನ ಅದು ನಾನು ಕರ್ತೃ ಎಂಬುದು ಅವಿಚಾರ ಸ್ವಭಾವದಿಂದ ಎಲ್ಲರಲ್ಲಿಯೂ ತೋರುತ್ತಿರುವುದು. ಅಲ್ರಿ, ಅಹಮ್ಮನ ಕುರಿತು ವಿಚಾರ ಮಾಡಕತ್ರಿ, ತ್ವಮ್ಮ ಪದದ ಅರ್ಥನ ಹೇಳಿಲ್ಲಲ್ಲ ಅಂತೇಳಿ ಇದ್ರೊಳಗ ಸೂಕ್ಷ್ಮವಾಗಿ ಅಲ್ಲಿ ತ್ವಮ್ಮ ಪದದ ಅರ್ಥ ಅದಕ್ಕಿಲ್ಲೇ ಸದಸ್ಮಿತಿ ಪ್ರಮಾಣೋತ್ಥ ಧೀರಾನ್ ತನ್ನಿಭೋತ್ಸವ ಪ್ರತ್ಯಕ್ಷಾದಿ ನಿಭಾವಾಪಿ ಭಾಗ್ಯತೆ ವಿಕ್ರಾಮ ಅಧಿವತ್. ಇದಕ್ಕೆ ಈ ಬೋಧ ನಾನು ಸದ್ಬ್ರಹ್ಮ ಅಂತ, ನಾನು ಕರ್ಮವನ್ನು ಮಾಡುತ್ತೇನೆ ಅಂತ. ಇಲ್ಲಿ ತ್ವಮ್ಮ ಪದಕ್ಕೆ ಅರ್ಥ ಮುಂದೆ ಹೇಳ್ತಾ, ನೇರವಾಗಿನ ಹೇಳ್ತಾ. ಇಲ್ಲಿ ಮಾತ್ರ ಇಲ್ಲೊಂದು 8 ಶ್ಲೋಕದ ತನಕನೂ ನಾನು ಅಂತಾನೆ ಪ್ರತಿಪಾದನೆ ಮಾಡ್ಕೊಂಬಂದ. ಇದನ್ನ ಹೇಗೆ ಗ್ರಹಿಸಬೇಕು ಅಂತ
ಅನುಸರಿಸಿಕೊಂಡ ನೋಡ್ಬೇಕು. ಇಲ್ಲಿ ಅವ್ರ ಅನುಭಾವಿಗಳು ನೇರವಾಗಿ ನಾನು ಸಬ್ರಹ್ಮ, ನಾನು ಪರಬ್ರಹ್ಮ ಅಂತ ಹೇಳ್ಕೊಂಡ್ಬಿಟ್ರು. ತತ್ವ ವಾಕ್ಯದ ಸ್ವರೂಪನ ಅದು, ಇನ್ನಲ್ಲ. ತತ್ ಅಂದ್ರೆ ಏನು? ಪರಬ್ರಹ್ಮ, ಅದ ವಸ್ತು, ಸತ್ಯ ವಸ್ತು. ಅದು ತ್ವಂ ಅಂದ್ರೆ ನೀನು ಅಂತ, ಅಸಿ ಅಂದ್ರೆ ಇರುತ್ತಿ, ಅದು ನೀನಾಗಿತ್ತಿ ಅಂತ ಹೇಳುತ್ತ. ಶಬ್ದಶ ಅರ್ಥ ತತ್ವಮಸಿಗೇನಂತ ಹೇಳ್ತತಿ? ಆ ಬ್ರಹ್ಮವೇ ನೀನು ಎಂಬ ವೇದಾಂತಕ್ಕೆ ಈ ವಾಕ್ಯವು ಹೇಳುವ ಬ್ರಹ್ಮಾತ್ಮ ಭಾವವು ಮತ್ತೇತರಿಂದಲೂ ತಿಳಿಯುವುದಕ್ಕಾಗಲಾರದು ಅಂತ ಹೇಳಿ ಬ್ರಹ್ಮಸೂತ್ರ ಭಾಷೆಯೊಳಗೆ ಏನ್ ಹೇಳ್ತಾರ? ಆ ಬ್ರಹ್ಮವೇ ನೀನು, ಈ ವೇದಾಂತ ವಾಕ್ಯ ಇದೆಯಲ್ಲ, ಈ ವಾಕ್ಯ ಬ್ರಹ್ಮಾತ್ಮ ಭಾವದಿಂದೊಳಗೂಡಿ ಇದ್ದವಾಗ ಗೊತ್ತಾಗ್ತದೆ ವಿನಃ ಬ್ರಹ್ಮ ತತ್ವವನ್ನು ಬಿಟ್ಟವನಿಗೆ ಇದು ಗೊತ್ತಾಗುವುದಿಲ್ಲ ಅನ್ನೋದಕ್ಕನ ಇಲ್ಲಿ ತತ್ವಮಸಿ ನೀನು ಅಂತ ಹೇಳ. ನೀನು ಅನ್ನೋದ್ರ ಯಥಾರ್ಥ ತಿಳಿಯೇನು? ತ್ವಂ ಪದಕ್ಕೆ ಅರ್ಥ ಏನು? ಅದು ಸಂಸ್ಕೃತವಾಗಿ ತ್ವಂ ಅಂದ್ರೆ ನೀನು. ಇಲ್ಲಿ ಕನ್ನಡದಾಗ ನಮ್ಮ ವಿವೇಕ ಮಾಡೋಣ. ನಾನು ಹಿಂದಿನ ಒಂದು ದಿವಸ ಹೇಳಿದೆ, ಅಸ್ಮತ್ ಮತ್ತು ಯುಷ್ಮತ್ ಪ್ರತ್ಯಯಗಳ, ಈ ಯುಷ್ಮತ್ ಪ್ರತ್ಯಯಗಳ ಸ್ವರೂಪವೇ ಅಸ್ಮತ್ ಪ್ರತ್ಯಯ ಅಂತ ಹೇಳ್ಕೊಂಡು ಬಂದ್ಬಿಟ್ಟೆ ನಾನು ನಿನ್ನೆ. ಅದು ಸಂಸ್ಕೃತ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂತ ವಿಷಯ. ಅದು ಯಾರಿಗೆ ಎಷ್ಟು ಮಟ್ಟಿಗೆ ಅಂತ ಕನ್ನ ಸಿಗುತ್ತೋ. ನನಗೂ ಪೂರ್ಣ ಸಂಸ್ಕೃತ ಜ್ಞಾನ ಇಲ್ಲ, ನನಗೆ ಮೊದಲು. ಇಲ್ಲಿ ಕನ್ನಡದ ಇವತ್ತಿನ ವಿಚಾರಕ್ಕೆ ತಗೋಣ. ನೀನು ಅನ್ನೋದನ್ನ ಯಾರು ನಿರ್ಣಯ ಮಾಡ್ಕೋತೀವಿ ನಾವು? ನೀನು ಅಂತ ಹೇಳ್ದ. ಅಲ್ಲಿನೂ ಶರೀರದ ಅಪೇಕ್ಷೆಯಿಂದನ ನನಗ ನೀನು ಅಂತ ಕರೀತಾರ ಅಂತ ಅವನ ಭಾವದೊಳಗ ಆ ನೀನಿನ ಅರ್ಥ ಯಾವ ರೂಪದೊಳಗೆ ಪರ್ಯವಸನ ಆಗತ್ತರಿ? ನೀನು ಅಂತಾರ ಶಬ್ದ ಐತಿ ನೀನು. ನಿಮ್ಮ ಭಾವದೊಳಗೆ ಅದ ಎಲ್ಲಿ ಪರ್ಯವಸನ ಆಕತಿ? ಈಗ 10 ಮಂದಿ ಗುಂಪನೆ ಹುಡುಗರು ಇರ್ತಾವ ಅಂತ ಇಟ್ಕೊಳ್ಳಿ. ತಮ್ಮ ಬಾರೋ ಇಲ್ಲ ಅಂತ ಕರೆದ್ರು ಒಬ್ರು ಯಜಮಾನ್. ಅವಾಗ ಎದಿ ಮುಟ್ಕೊಂಡು ಹೇಳ್ತಾನ ಅವನು, ನಾನ್ರೆ ನೀನ ಬಾರೋ ಅಂತ ಹೇಳ್ತಾರ. ಮತ್ತೊಬ್ಬರನ್ನು ತಿಳಿಸ್ಬೇಕಾದಾಗ ನೀನು ಅಂತ ಅದ ನಾನಿಗನ ವಹಿಸಿಕೊಂಡಿರುವಂತ ಶಬ್ದ. ತನ್ನ ಎದುರಿಗೆ ಇರೋವನ್ನ ನೀನು ಅಂತ ಕರೆಯುವುದು ವ್ಯವಹಾರ. ಆದ್ರೆ ಅದು ಪರವಶ ಎಲ್ಲಿ ಆಗತ್ತೆ? ಭಾವ ಪರವಶದೊಳಗೆ ಎಲ್ಲಿ ಅರ್ಥ ಆಗತ್ತದು? ನೀನು ಅಂದ್ರೆ ಏನು ಅರ್ಥ? ನೀನು ಅನ್ನುವಂಗ ಅವನ ಭಾವದೊಳಗೆ ಈ ಶರೀರದೊಳಗೂಡಿನ ನನಗ ನೋಡಲಿ, ನಾನೆಂಬುವ ಪರಮಾತ್ಮವಿಗೇನು ಅವರು ನೀನು ಅಂತ ಸಂಬೋಧನೆ ಮಾಡ್ಲಿಕ್ಕತ್ತಾರ ಅಂತ ಹೇಳ್ತಾನ. ಅವಂಗ ಭಾವ ಪರವಶ ಎಲ್ಲಿ ಆಗತ್ತೆ? ಆ ನೀನಿನ ಅರ್ಥ ಯಾವ ರೂಪದಿಂದ ಆಗತ್ತೆ ಅವನಿಗೆ? ಯಾವ ರೂಪದಿಂದ ಆಗತ್ತೆ? ನಾನು ಅಂತನ ಅರ್ಥ ಆಗತ್ತ ಅವಾಗ. ನಾನ್ರೆ ಅಂತಾನ. ನೀನು ಅಂತ ಕರೆದಾಗ, ಭಾರತಮ್ಮ ಅಂತ ಕರೆದಾಗ ಯಾರಿಗೆ ನಾನ್ರೆ ಅಂತ ನೋಡ್ರಿ ಅವ. ನೀನವಾ ಅಂತ ಇವ ನೀನು ಅಂತಾನ. ಅದೇ ಶರೀರ ಅವ ನಾನು. ಇವೆರಡು ನಮ್ಮ ಅನುಭವದೊಳಗೆ ನಾಶ ಹೋಗ್ಕೊಂಡವ. ಆದ್ರೆ ಅದ್ರ ತಿಳು ಏನು ಅಂತ ನೋಡಿಲ್ಲ. ನೀನಂದ್ರೆ ಏನು ಅದ್ರ ತಿಳು, ನಾನಂದ್ರೆ ಏನದ್ರ ತಿಳು?
ಅದೇ ಆ ತತ್ಪದ ಅರ್ಥದ ಸಂಪೂರ್ಣ ಜ್ಞಾನ. ಅದೇ ತತ್ಪದ ಇಲ್ಲೇ ನೀನು ಅಂತ ಕರ್ಕೊಂತಾನ. ಹೇಳವ ನಾನು ಅಂತ ಕರ್ಕೊತಾನ. ಎರಡು ಒಂದವು. ಯಾರು ಬೇಕಾದವ್ರು ನೋಡ್ಕೊಡ್ರಿ. ವ್ಯವಹಾರಿಕ ಸತ್ಯತ್ವದೊಳಗನ ಅಲ್ಲಿ ವ್ಯಾಖ್ಯಾನಕಾರರಲ್ಲಿ ಆ ದೃಷ್ಟಾಂತ ಕೊಟ್ಟು ಮಾರ್ಮಿಕವಾಗಿ ಅದನ್ನು ಬೋಧ ಮಾಡ್ಯಾರ. ಇಲ್ಲ ಅನ್ನೋದು ತತ್ವಂ ಅಶಿ ಪದಾರ್ಥ ತತ್ವಂ ಪದಕ್ಕ ಅರ್ಥ ಏನ್ ಮಾಡ್ಯಾರ, ದೃಷ್ಟಾಂತ ಎಂಥದ್ದು ಕೊಟ್ಟಾರ. ಇದು ಅನುಭವ ರೂಪವಾಗಿ ನೀನು ಅನ್ನೋದು ಅದರ ಅರ್ಥ ಯಾವುದು? ನೀನು ಅನ್ನುವುದರ ಅರ್ಥ ಯಾವುದರಲ್ಲಿ ಪರ್ಯವಸಾನ ಆಗುತ್ತೆ? ಇಷ್ಟು ನೋಡ್ಕೊಂಡ್ರೆ ಸಾಕು. ಅಂದ್ರ ಈ ಗ್ರಂಥದ ಪ್ರವೇಶ ಎಲ್ಲ ಕಲ್ಪನೆ. ಒಮ್ಮ ಪದಕ್ಕೆ ಅರ್ಥ ನೀನು ಅಂತಾರಲ್ಲ, ನೀನು ಅಂದ್ರೆ ಎಲ್ಲ ಏನದು? ನೀನು ಅಂದ್ರೆ ಏನದು? ನೀನು ನೀನು ಅಂತ ಕರೀತಾರೆ. ಎಲ್ಲರೂ ನಾವು ಕರಿತೀವಿ, ಅವರು ಕರೀತಾರೆ, ಎಲ್ಲರೂ ಕರೀತಾರೆ. ನೀನು ಅಂದ್ರೆ ಏನದಕ್ಕೆ ಅರ್ಥ? ಅದ್ರ ಸ್ವರೂಪ ಎಂತಹದ್ದು? ಅದಕ್ಕೆ ಸುಗಮವಾಗಿ ತಿಳಿಲಿ ಅಂತ ರಿಟೈರ್ಡ್ ಶಿಕ್ಷಕರು ಕಾಶಿ ಯಾತ್ರೆಗೆ ಹೋಗಿದ್ರಂತೆ. ಅಲ್ಲಿ ಗಂಗಾ ಸ್ನಾನ ಮಾಡೋ ಮುಂದೆ ಯತಿಗಳು ಅಲ್ಲಿ ಸಂಸ್ಕೃತ ಅಧ್ಯಯನ ಮಾಡೋದ್ರ ಸಂಬಂಧ ದೇವದತ್ತ ಅನ್ನೋ ಹೋಗಿದ್ದ. ಆ ಹುಡುಗ ಇವರಿಗೆ ಬಹಳ, ಅವನು ಕನ್ನಡದವಾಗಿರೋದ್ರಿಂದ ಇವ್ರಿಗೆ ಬಹಳ ಸಹಾಯ ಮಾಡ್ಯಾರ ಶಿಕ್ಷಕರಿಗೆ. ಅವ್ರ ಮಠದೊಳಗನೆ ಹೇಳ್ಕೊಂಡಿದ್ರು, ಒಟ್ಟಿಗೆ ಸ್ನಾನಕ್ಕೆ ಬಂದಿದ್ರು. ಅವಾಗ ಹುಡುಗ ಇವ್ರಿಗೆಲ್ಲ ಬಹಳ ಸಹಾಯ ಮಾಡಿ ಎಲ್ಲ ಭಾಷೆ ಬರ್ತಿತ್ತಲ್ಲ ಅವ್ನಿಗೆಲ್ಲ ಇದ್ದ. ನಿಮ್ಗೆ ಏನಾನ ಬೇಕಿದ್ರು ನನಗೆ ಕೇಳಿ ನಾನು ಹೋಗಿ ತಂದು ಕೊಡ್ತೀನಿ ಅಂತ ಅವ್ರು ಶಿವ ಬಹಳ ಚೆನ್ನಾಗಿ ಮಾಡಿದ್ದ. ಅವ್ರು ಏದಾಗಿತ್ತು. ಮತ್ತೆ ಕರ್ನಾಟಕದ ಹುಡುಗವನ ಆತ ದೇವದತ್ತ ಅಂತ. ಆತ ಇವ್ರು ಯಾತ್ರಾ ಮುಗಿಸ್ಕೊಂಡು ತಮ್ಮ ಊರಿಗೆ ಬಂದ್ರು. ಬಂದ ಮೇಲೆ ದಿನ ಸಾಯಂಕಾಲ ವಾಕಿಂಗ್ ಹೋಗೋದು, ಏನೋ ಹರಟೆ ಹೊಡಿತಾ ವಾಕ್ ಮುಗಿಸ್ಕೊಂಡು ಬರೋದು. ಊರ ಹೊರಗೆ ಒಂದು ಗುಡಿ ಇತ್ತು. ಆ ಗುಡಿ ದಾಟಿ ಹೋಗಿ ಬಂದು ಹೊಳ್ಳಿ ಬಂದು ಆ ಗುಡಿಗೆ ನಮಸ್ಕಾರ ಮಾಡಿ ಅಲ್ಲಿ ಒಂದು 10-15-20 ನಿಮಿಷ ಕೂತ್ ಮನೆಗೆ ಬರೋರು. ಇಟ್ಟೆ ಕ್ರಿಯಾವ. ಆಗ ಒಂದು ದಿನ ಒಬ್ಬ ಜಟಾಜೂಟದಾರಿ ಬಂದಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಆ ಜಿಗ್ಲಿ ಮೇಲೆ ಆರಾಮ ವಿಶ್ರಾಂತಿ ಮಾಡ್ಕೊತ ಕೂತಿದ್ದ. ಇವರು ವಾಕ್ ಮುಗಿಸ್ಕೊಂಡು ಹೊರಗೆ ಬಂದು ಅದ ಗುಡಿಗೆ ಬಂದು ನಮಸ್ಕಾರ ಮಾಡಿ ಅವರು ಈ ಕಡೆ ಮಗ್ಳು ಕೂತು ಅರಟಿ ಹೊಡೆದು ಬರೋರು ತಿನ್ನಿತ್ತಿ ಅವ್ರದ್ದು ಕಾಯ್ಕ. ಅವಾಗ ಇವನು ನೋಡಿದ್ರು, ಎಲ್ಲೂ ನೋಡ್ದಂಗಾಗೈತಿ ಮುಖ ಅಂತ ಅವರಿಗೆ. ಆತನಿಗೆ ಗೊತ್ತಿತ್ತು ಇವ್ರ ಆಕಾರ ರೂಪ ಬದಲಿಗಿಲ್ಲ, ಹುಡುಗನು ಬದಲಾಗಿರ್ತಾವಲ್ಲ. ಅವಾಗ ಸಣ್ಣನಿದ್ದ, 12-13 ವರ್ಷದ ಹುಡುಗಿದ್ದ. ಈಗ ಜಟಾ ಜೂಟಗಾರಿಯಾಗಿದ್ದ, ಸನ್ಯಾಸಿಯಾಗಿದ್ದ. ಅವಾಗ ಅವ್ರ ಎದುರ್ಕ ಮಾತಾಡ್ಕೋತ ಯಾವ್ರು ತಮ್ಮದು, ಏನು ಎತ್ತ ಏನು ಅಂತ ಕೇಳಿದ್ರು. ಅವನಕ್ಕ ನಿಮ್ಗೆ ಗುರುತು ಸಿಗ್ಲಿಲ್ಲೇನು ಅಂತ. ನೀವು ಹಿಂದ ಇಷ್ಟನೇ ಇಶ್ವರ ಕಾಶಿಗೆ ಬಂದಿದ್ರಿ, ನೋಡ ವಾಚ್ಯಾರ್ಥ ರೂಪದೊಳಗಿರುವ ಅವನ ಗಡ್ಡ ಮೀಶಿ ಅವನ್ನೆಲ್ಲ ನೋಡಿ ಅವ್ರಿಗೆ ಗುರುತು ಸಿಗ್ಲಿಲ್ಲ. ಓ ಇಲ್ಲೋ ನನಗೆ ಸಂಶಯ ಬಂದಿತ್ತು, ಅವನ ಇವ ಅಂತ ನನಗೆ ಸಂಶಯ ಬಂದಿತ್ತು. ಅವರಿಬ್ಬರೊಳಗೆ ಡಿಸ್ಕಷನ್ ನಡೆಸಿದ್ರು. ಈ ಹುಡುಗನ್ನ ಎಲ್ಲೇ ನೋಡಿವ್ ನಾವು ಎದ್ದು ಬಂದು ಕೇಳಿದ್ರು. ಹೌದು, ಅದೇ ದೇವದತ್ತನೇ ನಾನು ಅಂದ.
ನೀವೇನ್ ತಿಳಿದಿದ್ರಿಲ್ಲ, ಅದೇ ದೇವದತ್ತನೇ ನಾನು. ವಾಚ್ಯಾರ್ಥದೊಳಗೆ ಅವನ ಮೀಸಿ ಗಡ್ಡ ಎಲ್ಲ ತೆಗೆದ್ರೆ ನೀವು ಅದ ದೇವದತ್ತ, ಮತ್ತೇನು ಅಲ್ಲ ಅಂತ ದೃಷ್ಟಾಂತ ಹೇಳ್ತಾರೆ. ಅದು ಅವ್ರ ದೃಷ್ಟಾಂತದ ಸಮಂಜಸ ಅನಿಸ್ಕೊಂಡಿರಬಹುದು, ನಾವೇನಲ್ಲ ಅಂತ ಹೇಳೋದಿಲ್ಲ. ಇಲ್ಲಿ ನೀನು ಅನ್ನೋ ಪದಕ್ಕೆ ವಾಚ್ಯಾರ್ಥ ರೂಪದೊಳಗೆ ದಾಡಿ ಮೀಸಿಗಳು ಬಂದವ. ಆ ದಾಡಿ ಮೀಸಿ ತೆಗೆದ್ರೆ ಇವ ಅವನ ಬೇರೆ ಯಾರು ಅಲ್ಲ. ಅದು ಲಕ್ಷಾರ್ಥ. ದೇವದತ್ತನೇವ ಅನ್ನೋದು ಲಕ್ಷಾರ್ಥ. ವಾಚ್ಯಾರ್ಥ ರೂಪದೊಳಗ ಇವ ಯಾರು ಅಂತ ಕೇಳಿಕಿಲ್ಲ, ಈ ದಾಡಿ ಮೀಸಿತ ಗೊತ್ತಿಲ್ಲ. ದೃಷ್ಟಾಂತ ಇನ್ನೂ ವಿಶೇಷವಾಗಿ ಹೇಳ್ತಾರೆ. ಆದ್ರೆ ಇಲ್ಲೇ ಹಾಗಿಲ್ಲ. ನೀನೆಂಬುದರ ತಿರುಳು ಪಂಪದ ಅರ್ಥ ಹೇಗೆ ಮಾಡ್ತಾರೆ ನೋಡ್ರಿ, ಮುಂದೆ ಹೇಳ್ತಾರೆ ಅದನ್ನ ಇನ್ನು ವಿಶೇಷವಾಗಿ ಹೇಳ್ತಾರೆ. ನೀನೆಂಬುದರ ತಿರುಳು ಅವನಲ್ಲಿ ಭಾವರೂಪದಿಂದ ಎಲ್ಲಿ ಪರ್ಯವಸಾನ ಆಗುತ್ತದೋ ಅದೇ ಆತ್ಮ ಸ್ವರೂಪದೊಳಗನ, ಅಥವಾ ನಾನೆಂಬ ಪ್ರಮಾತೃವಿನಿಂದೊಡಗೂಡಿ. ನಾನು ನೀನು ಎಂಬುವುದು ಭೇದ ರೂಪದಿಂದ ಇಲ್ಲವೇ ಇಲ್ಲ. ಇವು ಕೇಳುವವನ ಭಾವನೆ ಏನಿರ್ತೈತಿ, ನಾನಾಗಿ ಪ್ರಮಾತೃವಾಗಿ ಅವನನ್ನು ಕೇಳ್ತಾನೆ, ಏ ತಮ್ಮ ನೀನ ಬಾಯಿಲ್ಲ. ಅವನ ಅರ್ಥ ಆಗಿರ್ತೈತಿ, ನಾನೇನ್ರಿ ಅಂತ ಕೇಳ್ತಾನ ನೋಡ, ನಾನೇನ್ರಿ ಅಂತ. ಅಲ್ಲೋ ನೀನ್ ಕರೆದ್ರೆ ನಾನಂತೀಯಲ್ಲೋ ನೀನು. ಅವೇನ್ ಹೇಳ್ತಾನ, ಈ ನಾನಂತ ತಿಳ್ಕೊಂಡೆಲ್ಲ ಅದ ನೀನು ಬಾಯಿಲ್ಲ ಅಂತ ಕರೀತಾನ. ನಾನಂತ ತಿಳ್ಕೊಂಡವನು ನೀನ, ನೀನಂತ ತಿಳ್ಕೊಂಡವನು ನಾನ. ಅವೆರಡೂ ಒಂದ್ರೊಳಗೆ ಪರ್ಯವಸಾನ ಆಗ್ತಾವ. ಅದಕ್ಕೆ ಇಲ್ಲಿ ಎರಡೂ ಅನುಭವಗಳು, ಪ್ರತ್ಯಯಗಳೆರಡೂ ತನ್ನ ಅನುಭವದಿಂದಲೇ ಸಿದ್ಧವಾಗಿರುತ್ತವೆ. ಇದು ತ್ವಮ್ಮ ಪದದ ಅರ್ಥ ಗೊತ್ತೈಸ್ಕೊಂಡವ್ರಿಗೆ ಮಾತ್ರ. ನೋಡ್ರಿ ನೀವು ಸ್ವಲ್ಪ ಅನುಭವಕ್ಕೆ ಅನುಸರಿಸಿ. ಯಾಕಂದ್ರೆ ನೀನು ಅಂತ ಮತ್ತೊಬ್ಬರನ್ನ ಸಂಬೋಧನೆ ಮಾಡಿ ತಿಳಿಸಬೇಕಾದಾಗ ಅವ ನೀನು ಅನ್ನುವ ಪದವನ್ನ ಯಾವ ಅರ್ಥದೊಳಗೆ ಉಪಯೋಗ ಮಾಡ್ಯಾನ, ಬಿಡಿಸಿಕೊಂಡು ನೋಡಕ್ ಬಂತು ಅಂದ್ರೆ ತ್ವಮ್ಮ ಪದದ ಅರ್ಥ ನಿಶ್ಚಿತ ಆಗತ್ತೆ. ಆ ದಾಡಿ ಮೀಸಿ ಇಲ್ಲದವನ ದೇವದತ್ತ. ಅದು ದೃಷ್ಟಾಂತ. ಈಗ ದಾಡಿ ಮೀಸಿ ಬಿಟ್ಟಾನು ನಮಗ್ ಗೊತ್ತಾಗಿಲ್ಲ. ಗುರುಗಳು 5 ವರ್ಷ ಸನ್ಯಾಸ ತಗೊಂಡ ಮೇಲೆ 5 ವರ್ಷ ಸಂಚಾರ ಮಾಡಿ ಬಾ ಅಂತ ಹೇಳಿ ಕಳಿಸ್ಯಾರು ಅಂತ ಹೇಳ್ತಾನ ವೃತ್ತಾಂತ ಎಲ್ಲ. ನಿಮಗೇನು ಅವಾಗ ಸಹಾಯ ಮಾಡಿದ್ನೆಲ್ಲ ಅದರ ದೇವದತ್ತನೇ ನಾನು ಅಂದವ. ನೀನ ದೇವದತ್ತ ಅಂತ ನಮಗ ಅನಿಸ್ಲಿಕ್ಕೆ ಆತಪ್ಪ, ಅದಕ್ಕ ನಾವು ವಿಚಾರ ಮಾಡಿದೀವಿ ಅಂತ ಅವರ. ನೀನೇ ದೇವದತ್ತ ಅನ್ನೋದಾಗಲಿ, ನಿಮಗೆ ಸಹಕಾರ ರೂಪದಿಂದ ಎಲ್ಲ ಸಹಾಯ ಸಲಕರಣೆಗಳನ್ನ ಮಾಡಿದ ದೇವದತ್ತನೇ ನಾನು ಅಂದವ. ಇಲ್ಲಿ ನೀನು ನಾನೀಗ ಏನು ವ್ಯತ್ಯಾಸ ಕಾಣ್ತೇವೆ? ಬರೀ ದಾಡಿ ಮೀಸಿ ಅಷ್ಟ ಅಲ್ಲ, ಅದು ವಾಚ್ಯಾರ್ಥ. ಅವನು ಕಳಿಸ್ಬಿಟ್ರೆ ದೇವದತ್ತನವ. ಅವಿದ್ರೂ ದೇವದತ್ತನ, ಅವಿದ್ರೂ ದೇವದತ್ತನ. ಅದಕ್ಕೆ ಮತ್ತೊಬ್ಬರನ್ನ ಸಂಬೋಧನೆ ಮಾಡುವಾಗ ಅದ ಪರಮಾತ್ಮವಿನ ಭಾವದಿಂದೊಡಗೂಡಿ ನೀನು ಅಂತ ಸಂಬೋಧನೆ ಮಾಡ್ತಾನೆ. ಅದಕ್ಕಿಲ್ಲೇ ನಾನು ಸತ್ಬ್ರಹ್ಮವು ಅಂತ ನೇರವಾಗಿನೇ ಹೇಳಿದೆ. ನಾನು ಸತ್ಯೆಯಾಗಿರುವೆನು ಎಂಬ ಬುದ್ಧಿಯು ಪ್ರಮಾಣದಿಂದ ಆಗಿರುತ್ತದೆ. ನೋಡಿ, ಸದಸ್ಮಿತಿ ಪ್ರಮಾಣೋತ್ಥಾನ
ಧೀರಣ್ಯ ಸನ್ನಿಭೂತ್ವ ಉದ್ಭವ ಅಥವಾ ಉದ್ಭವ ಸನ್ನಿ ಭೋದ್ಭವ ಪ್ರತ್ಯಕ್ಷಾದಿನಿಭಾ ವಾ ಅಪಿ ಭಾಜ್ಯತೆ ದಿಗ್ಭ್ರಾಮ ಅಂತ ಹೇಳ್ತಾರೆ. ಅದಿವತ್ ದಿಗ್ಭ್ರಾಮಾದಿವತ್ ನಾನು ಸತ್ಯ ಆಗಿರುವೆನು ಎಂಬ ಬುದ್ಧಿಯು ಪ್ರಮಾಣದಿಂದ ಆಗಿರುತ್ತದೆ. ಇನ್ನೊಂದು ಬುದ್ಧಿಯು ಪ್ರಮಾಣ ಆಭಾಸದಿಂದ ಆಗಿರುತ್ತದೆ. ಎರಡು ಬುದ್ಧಿ ಹೇಳ್ಯಾರ ನೋಡ್ರಿ ಮೇಲೆ. ನಾನು ಸಬ್ರಹ್ಮವು ಅಂತ ಒಂದು, ನಾನು ಕರ್ಮವನ್ನು ಮಾಡುತ್ತೇನೆ ಅಂತ. ಅವಾಗ ಅವನನ್ನು ಸಂಬೋಧನೆ ಮಾಡಿ ನೀನ ಮಾಡಿದೇನೋ ಈ ಕರ್ಮ ಅಂತ ಕೇಳ್ತಾನ. ಅವನೇನ್ ಹೇಳ್ತಾನ, ನಾನ ಮಾಡಿದೆ. ಇಲ್ಲಿ ನಾನಿಗೂ ನೀನಿಗೂ ಏನ್ ವ್ಯತ್ಯಾಸ? ಸ್ವಲ್ಪ ಗಮನ ಇಟ್ಟು ನೋಡ್ರಿ. ನೀನನ್ನುವಾಗ ಇವನಲ್ಲಿ ನೀನು ಒಂದು ಸಂಬೋಧನೆ ಮಾಡ್ತಿರ್ತಾನಲ್ಲ, ಇವನಲ್ಲಿ ಏನಿರ್ತದೆ, ನನ್ನಿಂದ ಅವ ಅನ್ಯ ಅಂತ ತಿಳಿದಿರ್ತಾನ ಅಲ್ವಾ? ಅನ್ಯ ಅಂತ ತಿಳಿದಿರ್ತಾನ. ಅವನಿಗೆ ಏನಿರ್ತದ ಭಾವ, ನೀನ ಈ ಕರ್ಮ ಮಾಡಿದೇನೋ ಅಂತ ಕೇಳಿದ್ರೆ ಅವನೇನ್ ಹೇಳ್ತಾನ, ನಾನ ಮಾಡಿದೆ ಅಂತ. ನೀನಿಗೆ ಅರ್ಥ ಏನಲ್ಲೇ? ನಾನು. ಆ ನಾಣಿಗೆ ಅರ್ಥ ಏನಲ್ಲೇ? ನೀನು. ಅದು ವ್ಯವಹಾರಿಕ ಸತ್ಯೊಳಗ ನಾನು, ನೀನು, ಅವನು, ಅದು ಅಂತ ಇವು ಒತ್ತರ ತಿಳಿಯೇನೋ ಅದು ಬ್ರಹ್ಮ ಸ್ವರೂಪಣ. ನೀನಂದದ್ದು ಬ್ರಹ್ಮ, ತತ್ ಅಂದದ್ದು ಬ್ರಹ್ಮ. ಅವುಗಳ ಕ್ರಿಯಾಕಾರ್ಯಗಳೆಲ್ಲವೂ ವ್ಯವಹಾರಿಕ ದೃಷ್ಟಿಯೊಳಗ ನಡೆದಾಗ್ಯೂ ಕೂಡ ನೀನು ಅಂದ್ರ ನಾನನ್ನ ಬಿಟ್ಟು ನೀನಿಲ್ಲ ಇಲ್ಲ. ನೀನನ್ನು ಬಿಟ್ಟು ನೀನ್ ಎಲ್ಲಿ ಪರ್ಯವಸಾನ ಆಗ್ತದೆ ಅವಾಗ? ನಾನು ಕರ್ಮವನ್ನು ಮಾಡುತ್ತೇನೆ ಅಂತಂದಾಗ ಇವ ನೀನ ಮಾಡಿದೇನೋ ಆ ಕೆಲಸನ? ಹೌದ್ರಿ, ನಾನ ಮಾಡಿದೆ ಅಂತ. ಅವನ ಪ್ರಮಾತೃತ್ವಕ್ಕನ ಇವ ನೀನು ಅಂದಾನ. ಅವನ ಶರೀರ ಅಪೇಕ್ಷೆಯಿಂದ, ಇವನು ಶರೀರ ಅಪೇಕ್ಷೆಯಿಂದ ನಾನಂದಾನ, ಅವನು ಶರೀರ ಅಪೇಕ್ಷೆಯಿಂದ ನೀನು ಅಂತ. ಎರಡು ಒಂದೇನೆ. ಅನುಭವ ರೂಪದೊಳಗೆ ನಾನು ನೀನು ಎಂಬ ಭೇದ ಇಲ್ಲ. ನಾನು ನೀನೆಂಬ ಭೇದ ಇಲ್ಲವೇ. ಹಾಗಂದಾಗ ಒಮ್ಮು ಪದದ ಅರ್ಥ ಹಸಿ ರೂಪದೊಳಗ ಅದೇ ನಾನಾಗಿದ್ದೇನೆ ಅಂತ ಅನುಭವ ಬರ್ತೈತಿ. ಇಲ್ಲ ಅಂದ್ರೆ ಬರುದೇ. ನೀನು ಅನ್ನೋದಕ್ಕೆ ಏನರ್ಥ? ಆ ತತ್ ಪದದ ಅರ್ಥನ ಬೇರೆ ಅಲ್ಲ. ವ್ಯವಹಾರದೊಳಗೆ ಅವನು ಮತ್ತೊಂದು ಅಂತ ತಿಳಿದಿರ್ತಾನೆ. ವ್ಯವಹಾರದೊಳಗೆ ಅಲ್ಲಿ ಇಬ್ಬರಿಗೂ ನಾನು ಅಂತ ಹೇಳ್ಕೊಳ್ಳೋನು ಆಧಾರ ವ್ಯವಹಾರ ದೃಷ್ಟಿ. ಎಲ್ಲೇ ವ್ಯವಹಾರಿಕ ಸತ್ಯದೊಳಗ ಇಲ್ಲೇ ನಾನನ್ನ ಅಭಿಮಾನಿಸಿದವ ತನಗ ಎದುರಿಗೆ ಇರುವಂತ ಕಾಯವನ್ನ ನೋಡಿ ಅಥವಾ ಶರೀರವನ್ನ ನೋಡಿ ನೀನು ಅಂತ ಸಂಬೋಧನೆ ಮಾಡ. ಆ ನೀನು ಅಂದಾಗ ಅವನೊಂದು ನಾನತ್ವದೊಳಗನ ಪರ್ಯವಸನ ಆಗತ್ತದು. ನಾನ ಏನ್ರಿ ನನ್ನ ಕಾರ್ಯ ನೀವು ಅಂತ ನೋಡ. ನೀನು ವಾಚ್ಯಾರ್ಥ ಬರೀ ಲಕ್ಷಾರ್ಥ ಏನಲ್ಲೇ ನನ್ನ ಕರೆದವರು ನಾನ ಪ್ರಮಾತೃವನ ಲಕ್ಷಾರ್ಥ. ಇವ ಕರೆಯುವಾಗ ನಾನಿರ್ತಾನ. ಈ ಕರೆಯುವ ನೋಡು ಅಲ್ಲೇ ತನಗಣ್ಯವಾಗಿರುವಂತಹ ಸತ್ಯ ವಸ್ತುವಿಗೆ ಅನ್ಯವಾಗಿರುವುದನ್ನ ನೀನು ಅಂತ
ಸಂಬೋಧನೆ ಮಾಡ್ಯಾನೆ. ಯಥಾರ್ಥವಾಗಿ ಸತ್ಯ ವಸ್ತುಗಳಿಗೆ ಭೇದ ಇಲ್ಲ. ಆದ್ರೆ ವ್ಯವಹಾರಿಕ ದೃಷ್ಟಿಯೊಳಗೆ ಆ ರೂಪದೊಳಗೆ ವ್ಯವಹಾರ ಇಟ್ಕೊಂಡಿರ್ಬೋದು, ಇಲ್ಲ ಅಂತ. ಇವನಲ್ಲಿನೂ ನಾನತ್ವದ ಇಂದೊಡಗೂಡಿನ ಅದೇ ತತ್ವದೊಳಗ ಪರ್ಯವಸಾನ ಮಾಡ್ತಾನೆ, ಅದ ಬ್ರಹ್ಮದೊಳಗೆ ಪರ್ಯವಸಾನ ಮಾಡ್ತಾನೆ. ಅಲ್ಲಿನೂ ನಾನತ್ವದ ನೀನು ಅಂತ ಸಂಬೋಧನೆ ಮಾಡಿದ್ರು ನಾನು ಅಂತ ಪರ್ಯವಸಾನ ಮಾಡಿಕೊಂಡು ಅದೇ ತತ್ವದಿಂದ ಒಡಗೂಡಿರುವಂತಹ ಆತ್ಮತತ್ವದೊಳಗ ನೋಡಲ್ಲ. ಇಲ್ಲೇ ವ್ಯವಹಾರಿಕ ದೃಷ್ಟಿಯೊಳಗೆ ನೋಡುವ ನೀನಾಗಲಿ ನಾನಾಗಲಿ ಇವು ಪ್ರಮಾಣಗಳಿಗೆ ಕಟ್ಟಬಿಟ್ಟದ್ದು. ಲಕ್ಷದಲ್ಲಿ ಅದು ಕ್ರಿಯೆ ಮಾಡಿತು ಅಂತಂದ್ರೆ ಅದೇನಾಗತ್ತೆ, ಅಲ್ಲಿ ಅದು ವಿಚಾರ ಸ್ವಭಾವದಿಂದ ಕೂಡಿರುತ್ತೆ ನೋಡಿ. ಅದಕ್ಕಿಲ್ಲೇ ಅದನ್ನ ಈ 7ನೇ ಶ್ಲೋಕದ ಅರ್ಥವನ್ನ ಭಾಷ್ಯಕಾರರು ಎಷ್ಟು ಮಾರ್ಮಿಕವಾಗಿ ಮಾಡ್ತಾರೆ. ಅಂತೂ ಏನಿಲ್ಲ, ನೀನಂದ್ರೆ ನಾನು, ನಾನಂದ್ರೆ ನೀನು, ಅಲ್ಲೆಲ್ಲ ಬೇರಿಲ್ಲ. ಹಂಗ ಪ್ರವೇಶ ಆದಾಗನ ಅದೇ ನಾನಾಗಿದ್ದೇನೆ ಅಂತ ಅನುಭವ ಬರ್ತದೆ. ನೀನು ಅನ್ನೋದನ್ನ ಅನ್ಯ ಅಂತ ತಿಳ್ಕೊಂಡಿ ಅಂದ್ರೆ ಶಬ್ದಶಃ ಅರ್ಥ ನೀನು ಅಂದ್ರೆ ಸತ್ಯ ವಸ್ತುವಿಗೆ ಭಿನ್ನವಾಗಿರುವುದು ಅಂತ. ನೀನು ಅವನ ಬೇರೆ, ಇವನ ಬೇರೆ. ಅಲ್ಲೇ ಅದೇ ದೇವದತ್ತನೇ ನಾನು ಅಂತ ಅನ್ನೋಣ. ಅದಕ್ಕೆ ಯಥಾರ್ಥ ಇಲ್ಲೇ ನಾನು ಕರ್ತೃ ಎಂಬುವುದು ಅಜ್ಞಾನದಿಂದಾದ ಬುದ್ಧಿಯಲ್ಲ. ನಾನು ಕರ್ತೃ ಎಂಬುವುದು ನೋಡ್ರಿ, ಒಂದ್ ಸ್ವಲ್ಪ ಇದು ಸೂಕ್ಷ್ಮ ವಿಷಯ. ನಾನು ಅಂತ ಕರ್ಕೊಂಡಿವಲ್ಲ, ನಾನು ಸದ್ಬ್ರಹ್ಮವು ಅಂತನೂ ಕರ್ಕೊಂಡಿವಿ, ನಾನು ಕರ್ಮವನ್ನು ಮಾಡುತ್ತೇನೆ ಅಂತನೂ ಕರ್ಕೊಂಡೆ. ಮಾಡುವವನ್ನು ಕ್ರಿಯೆ ಐತಲ್ಲ, ಅದು ಕರ್ತೃ ರೂಪದಿಂದ ಕೂಡ್ಕೊಂಡಿರ್ತದೆ. ಆದರೆ ನಾನು ಕರ್ತೃ ಎಂಬುವುದು ಅಜ್ಞಾನದಿಂದಾದ ಬುದ್ಧಿಯಲ್ಲ, ಅದು ಪ್ರತ್ಯಕ್ಷಾದಿ ಪ್ರಮಾಣದಿಂದಲೇ ಆಗಿರುತ್ತದೆ. ಆದ್ದರಿಂದ ಈ ಎರಡೂ ಪ್ರಮಾಣದಿಂದಲೇ ಅರಿವಾಗಿರುವುದೆಂದಾಯಿತಲ್ಲ ಎಂದು ಪೂರ್ವ ಪಕ್ಷಿ ಹೇಳಬಹುದು. ಅಲ್ಲೇ ಪ್ರಮಾಣಗಳಿಂದೊಡಗೂಡಿ ಅವಂಗ ಕೇಳ್ಬೋದು, ನಾನು ಸದ್ಬ್ರಹ್ಮ ಅನ್ನೋದು, ಅಹಂ ಸದ್ಬ್ರಹ್ಮ ಅನ್ನೋದು ಆಗತ್ತೆ. ಅಹಂ ಕರೋಮೀತಿ, ನಾನು ಕರ್ಮವನ್ನು ಮಾಡುತ್ತೇನೆ ಅನ್ನೋ ಎರಡು ಶಬ್ದ, ಎರಡು ಪ್ರತ್ಯಯನ. ಇವೆರಡು ಪ್ರತ್ಯಯ ಎಲ್ಲಿಗೆ ಇವು? ನಮ್ಮ ಅನುಭವದೊಳಗನಾಗ್ಯವಲ್ಲ. ನಾನು ಸದ್ಬ್ರಹ್ಮ ಅನ್ನೋದು ನಮ್ಮ ಅನುಭವದೊಳಗನ ಆಗ್ಯದ ಪ್ರತ್ಯಯ. ನಾನು ಕರ್ಮವನ್ನು ಮಾಡುತ್ತೇನೆ ಅನ್ನೋದು ಪ್ರತ್ಯಯ ನಮ್ಮ ಅನುಭವದೊಳಗೆ. ಇಲ್ಲೇ ನಾನು ಕರ್ತೃ ಎಂಬುದು ಅಜ್ಞಾನದಿಂದಾದ ಬುದ್ಧಿಯಲ್ಲ. ಇದು ಹ್ಯಾಗ? ನಾನು ಕರ್ತೃ ಎಂಬುದು ಅಜ್ಞಾನದಿಂದ ಆದ ಬುದ್ಧಿಯಲ್ಲ. ನೋಡಿ, ಇಲ್ಲಿ ಸರಿಯಾಗಿ ನಾವು ಇದನ್ನ ತಿಳ್ಕೊಂಡಿವಿ ಅಂದ್ರೆ ಸಾಕು.
ಅದ ನಾನಾಗಿದ್ದೇನೆ ಅಂತ ಗೊತ್ತಾಗ್ಬಿಡ್ತದೆ. ಈಗ ನಾನು ಕರ್ತೃ ಎಂಬುದು ಪ್ರಮಾಣಜನ್ಯವು ಅಥವಾ ಪ್ರಮಾಣ ಆಭಾಸಜನ್ಯವೋ ನಾನು ಸದ್ಬ್ರಹ್ಮ ಅಥವಾ ನಾನು ಸತ್ತೇ ಆಗಿರುವೆನು ಎಂಬ ಬುದ್ಧಿ ಐತಲ್ಲ, ಇದನ್ನು ಪ್ರಮಾಣಜನ್ಯನೋ ಅಥವಾ ಪ್ರಮಾಣ ಆಭಾಸಜನ್ಯವೋ ಇದನ್ನ ವಿವೇಕ ಮಾಡ್ಕೊಂಡಿವಿ ಅಂದ್ರೆ ನೇರವಾಗಿ ತತ್ವ ಪದ ತ್ವಂ ಪದದ ಅರ್ಥಗಳನ್ನೆಲ್ಲ ಯೋಗ್ಯತೆ ಬರ. ನೀನು ಅನ್ನೋದು ಪ್ರಮಾಣತ್ವವಿನ ಪ್ರತಿರೂಪ, ಇನ್ನಲ್ಲದು ನೀನು ಅನ್ನೋದು ಪ್ರಮಾಣತ್ವವಿನ ಪ್ರತಿರೂಪ. ಪ್ರತೀಕ ಅನ್ರಿ, ಪ್ರತಿರೂಪ ಅನ್ರಿ. ರಾಜಶೇಖರ ಸ್ವಾಮಿಗಳ ವಿಡಿಯೋ ಪ್ರಾರಂಭ ಮಾಡಬೇಡ್ರಿ. ಯಾಕೆ ಮಾಡ್ತೀರಾ? ಎರಡು ಆಡಿಯೋ ವಿಡಿಯೋ ಎರಡು ಬಂದ್ ಮಾಡಿ. ಇಲ್ಲಿ ನೋಡೋರಿಗೆ ನಿಮ್ಮದು ಇದು ಕಾಣಿಸ್ತದಲ್ಲ, ಇದರಲ್ಲಿ ನಾನು ಕರ್ತೃ ಎಂಬುದು ಅಜ್ಞಾನದಿಂದಾದ ಬುದ್ಧಿ ಅಲ್ಲ. ನಾನು ಕರ್ತೃ ಅಂತ ಭಾವ ಬರ್ತದಲ್ಲ, ಇದೇನು ಪ್ರಮಾಣಜನ್ಯವೋ ಅದಕ್ಕೆ ಹೇಳ್ತಾರ. ಅದು ಪ್ರತ್ಯಕ್ಷಾದಿ ಪ್ರಮಾಣದಿಂದಲೇ ಆಗಿರುತ್ತದೆ. ನಾನು ಕರ್ತೃ ಎಂಬುದು ಅಜ್ಞಾನದಿಂದಾದ ಬುದ್ಧಿ ಅಲ್ಲ, ಅದು ಪ್ರತ್ಯಕ್ಷಾದಿ ಪ್ರಮಾಣದಿಂದಲೇ ಆಗಿರುತ್ತದೆ. ಆದ್ದರಿಂದ ಈ ಎರಡೂ ಪ್ರಮಾಣದಿಂದಲೇ ಆಗಿರುವುದೇ ಅಂದಾಯ್ತಲ್ಲ. ನಾನು ಕರ್ಮವನ್ನು ಮಾಡುತ್ತೇನೆ ಅನ್ನೋದು ಪ್ರಮಾಣದಿಂದ, ನಾನು ಸದ್ಬ್ರಹ್ಮ ಅನ್ನೋದು ಪ್ರಮಾಣದಿಂದ ಆಗತ್ತಲ್ಲ. ಆದ್ರೆ ಏನ್ ಹೆಚ್ಚು ಕಡಿಮೆ ಐತಿ? ಪ್ರತ್ಯಕ್ಷದಿಂದಾಗಿರುವ ದಿಗ್ಭ್ರಾಂತಿಯು ಸರಿಯಾದ ದಿಕ್ಕಿನ ಜ್ಞಾನದಿಂದ ಹೋಗುವುದು ಅನುಭವದಲ್ಲಿದೆ. ಇದನ್ನ ನೋಡ್ಕೋಬೇಕಿಲ್ಲಿ. ಪ್ರತ್ಯಕ್ಷನೋ ಪ್ರಮಾಣನ ಅಲ್ಲ ಅಂತ ಹೇಳಿಲ್ಲ ಅವರು. ಪ್ರತ್ಯಕ್ಷನೋ ಪ್ರಮಾಣನ, ಪ್ರಮಾಣ ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಅಂತ 6 ಪ್ರಮಾಣಗಳನ್ನ ಹೇಳ್ಕೊಂಡ್ ಬಂದಾರಲ್ಲ, ಇವ್ರು ಒಪ್ಕೋತಾರ ಅದನ್ನ. ಆದ್ರೆ ಪ್ರತ್ಯಕ್ಷದಿಂದಾಗಿರುವ ದಿಗ್ಭ್ರಾಂತಿಯು ಸರಿಯಾದ ದಿಕ್ಕಿನಿಂದ ಅಥವಾ ದಿಕ್ಕಿನ ಜ್ಞಾನದಿಂದ ಹೋಗುವುದು ಅನುಭವದಲ್ಲಿದೆ. ಸರಿಯಾಗಿ ಈಗ ನೀನನ್ನ ತತ್ವಂ ಪದದ ಅರ್ಥ ನಾವು ನೋಡಿಕೊಂಡಾಗ ಅದು ನಾನಿನ ಪ್ರತಿರೂಪನ ಬಿಡಪ್ಪ. ನಾನು ಅಂತ ಅವನಿಗೆ ಸಂಬೋಧನೆ ಮಾಡಿ, ಆದ್ರೆ ಅವನಲ್ಲಿ ಪರ್ಯವಸನ ಆಗುದು ನಾನಿನೊಳಗೆ ಪರ್ಯವಸನ ಆಗತ್ತ ಅಂತ ಹೇಳ್ತ. ನಾನರೇ ಮಂದರಿ ಅಂತ ಏ ಭಾರತಮ್ಮ ಅಂತ ಕರೆದ್ರ ನಾನ್ರೆ ಅಂತ ಕೇಳ್ತಾನ. ನೋಡ ಎದಿ ಮುಚ್ಚಿ ಹೇಳ್ಕೊತ ನೀನಂದ್ರೆ ಏನ್ ಅರ್ಥ ಮಾಡ್ಕೊತಾನವ? ನಾನು ಅಂತ ತಿಳ್ಕೊತಾನ. ನೋಡ ನೀನಂದ್ರೆ ಏನ್ ಅರ್ಥ ಆಗತ್ತೆ ಅಲ್ಲೇ ವ್ಯವಹಾರಿಕ ದೃಷ್ಟಿವರ್ಗನಾಗ? ನಾನು ಅಂದ್ಕೋತಾನ. ಅವ ಅನಿಸುವಿಕೆ ಏನಾಗತ್ತೆ? ನಾನು. ಅದಕ್ಕಾದ್ರೆ ಪ್ರತಿರೂಪ. ಅದಕ್ಕೆ ಇಲ್ಲೇ ನಾನು ಸದ್ಬ್ರಹ್ಮವೆಂಬ ಜ್ಞಾನವು ಶಾಸ್ತ್ರ ಪ್ರಮಾಣದಿಂದ ಆದದ್ದು ಅಂತ ಹೇಳ್ತಾರೆ ನೋಡಿ. ನಾನು ಕರ್ತವ್ಯವೆಂಬುದು ವಿಚಾರ ಸ್ವಭಾವದಿಂದ ಎಲ್ಲರಲ್ಲಿಯೂ ತೋರುತ್ತಿರುವುದು. ಎರಡು ಪ್ರಮಾಣದಿಂದಲೇ ಸಿದ್ಧಾಗ್ಯ, ಮತ್ತೆ ಎರಡು ಪ್ರಮಾಣದಿಂದಲೇ ಸಿದ್ಧಾಗ್ಯ. ನಾನಾಗ್ಲಿ ನೀನಾಗ್ಲಿ ಇವೆರಡು ಪ್ರಮಾಣದಿಂದಲೇ ಸಿದ್ಧಾಗ್ಯ. ಆದ್ದರಿಂದ ಪ್ರತ್ಯಕ್ಷದಿಂದಾಗಿರುವ ದಿಗ್ಭ್ರಾಂತಿಯು ಸರಿಯಾದ ದಿಕ್ಕಿನ ಜ್ಞಾನದಿಂದ ಹೋಗುವುದು ಅನುಭವದಲ್ಲಿದೆ. ಆದ್ದರಿಂದ ಕರ್ತೃತ್ವವು ಪ್ರಮಾಣಜನ್ಯವೋ ಪ್ರಮಾಣ ಆಭಾಸಜನ್ಯವೋ ಎಂದು ವಿಚಾರಿಸಬೇಕಾಗುವುದು.
ಅಹಮ್ಮಿನೊಳಗ ಕರ್ತೃತ್ವ ಐತಿ ಅಂತ ಕಲ್ಪನಾ ಮಾಡ್ಕೊಂಡೇವಲ್ಲ ನಾವು. ಅಹಮ್ಮು ಪ್ರಮಾಣಜನ್ಯ, ಏನು ಸಂಶಯ ಇಲ್ಲ. ಎಲ್ಲರ ಅನುಭವದೊಳಗೂ ಅದು ಪ್ರಮಾಣಕ್ಕನುಸರಿಸಿಕೊಂಡ ಗೊತ್ತಾಗಿದೆ. ಪ್ರಮಾಣಜನ್ಯ ನಾನು, ಅದು ಅಜ್ಞಾನದಿಂದ ಆಗಿಲ್ಲ, ಶಾಸ್ತ್ರ ಪ್ರಮಾಣದಿಂದನೂ ಸಿದ್ಧ ಆಗಿರೋದು ನಾನು ಅನ್ನೋದು. ಶಾಸ್ತ್ರ ಪ್ರಮಾಣದಿಂದನೂ ಸಿದ್ಧ ಆಗ್ಯದ. ಆದ್ರೆ ಈ ಕರ್ತೃ ಅಹಮ್ಮಿನೊಳಗೆ ಏನು ಇರುವುದೇ ಇಲ್ಲ. ಇನ್ನೂ ಹೇಳ್ಕೊತ ಬಂದಾರ ಗೌಡಪಾದ ಹೃದಯದೊಳಗೂ ಬಂದದ ವಿಷಯ. ಕಲಾತಿ ಶಾಂತಿ ಪ್ರಕರಣದಲ್ಲೂ ಬಂದಿಲ್ಲ. ಯಥಾರ್ಥವಾಗಿ ನಾವು ಅಲ್ಲಿ ನೋಡ್ಕೊಂಡವ್ರಿಗೆ ಇಲ್ಲಿ ಸುಲಭ ಆಗ್ತದ. ಏನ್ ಹೇಳಿದ್ರಲ್ಲಿ ಯಥಾರ್ಥ ರೂಪದೊಳಗ ಇಲ್ಲೇ ಅಹಮ್ಮೇನದಲ್ಲ, ಇದು ಶಾಸ್ತ್ರ ಪ್ರಮಾಣದಿಂದನೇ ಸಿದ್ಧ ಆಗಿದೆ. ಅಹಂ ಬ್ರಹ್ಮ ಅನ್ನೋದಾಗಲಿ, ನಾನು ಸದ್ಬ್ರಹ್ಮ ಅನ್ನೋದಾಗಲಿ, ನಾನು ಪರಬ್ರಹ್ಮ ಅನ್ನೋದಾಗಲಿ, ಇದು ಶಾಸ್ತ್ರ ಪ್ರಮಾಣದಿಂದನೇ ಸಿದ್ಧ ಆಗಿದೆ. ಆದ್ರೆ ಈ ಕರ್ತೃ ಇದನ್ನ ಬಿಡಿಸ್ಕೊಳಕ್ ಬರ್ಬೇಕು ನಮಗ. ಕರ್ತೃ ಭಾವದಲ್ಲ, ಉಪಾಧಿಗಳ ಸಂಯೋಗ ಇಲ್ಲದೆ ಇರುವ ಅಹಂಕಾರನ ಬೇರೆ, ಪರಮಾತ್ಮನ ಬೇರೆ. ಉಪಾಧಿಗಳು ಪ್ರತ್ಯಕ್ಷ ಯತ್ನಿಗೆ ಪ್ರಮಾಣಗಳವು, ಪ್ರತ್ಯಕ್ಷ ಪ್ರಮಾಣವು. ಆದ್ರೆ ಕರ್ತೃವಿನೊಳಗ ಅವು ಕ್ರಿಯಾರೂಪದೊಳಗ ತೊಡಗಿರ್ತಾವ. ಕರ್ತೃತ್ವ ಭಾವ, ಆ ಕರ್ತೃತ್ವ ಭಾವಕ್ಕನ ಯುಷ್ಮತ್ ಪ್ರತ್ಯಯ ಎಂದೊಡಗೂಡಿ ನಾನು ಕರ್ಮ ಮಾಡಿದೆನು ಅಂತ ಹೇಳ್ತಾನ. ನೀನ ಮಾಡಿದೇನೋ ಅಂತ ಪುನರಪಿ ನೀವು ಕೇಳಿದ್ರೆ ನಾನಾ ಮಾಡಿದೆ ಅಂತ ಹೇಳ್ತಾನ. ಅರ್ಥ ಅಷ್ಟ. ನೀನು ನಾನು ಎಂಬುವ ಭೇದ ನೀನ್ ಹೆಂಗಾಕತ್ರಿ, ಸಾಧ್ಯನೇ ಇಲ್ಲದು. ಎಷ್ಟೋ ಸಂದೇಹಗಳು ಬರ್ತಾವ. ಆದ್ರೆ ಅದು ಆ ಅರ್ಥರೂಪ ಲಕ್ಷಣಾರ್ಥ ಯಾವ್ದ್ರೊಳಗೆ ಪರ್ಯಾವಸಾನ ಆಗ್ತತಿ ಅಂತ ಯಾರಿಗಾದ್ರೂ ಅನುಭವಾನುಸಾರಿಯಾಗಿ ಕಂಡುಕೊಳ್ಳುವ ಯುಕ್ತಿ ಗೊತ್ತಿತ್ತು ಅಂದ್ರ ನಾನಿಗೂ ಮತ್ತು ಈ ನೀನಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಅನುಭವ ಬಂದ್ಬಿಡ್ತದೆ. ಅದೇ ದೇವದತ್ತನೇ ನಾನು ಅಂತ ಹೇಳಿದ್ನಲ್ಲ, ನೀವು ನನ್ನನ್ನ ಒಬ್ಬ ಯತಿ ಅಂತ ತಿಳ್ಕೊಂಡಿರಲ್ಲ. ಈಗ ಅಲ್ಲ, ನಾನು ನಿಮ್ಮ ಕಾಶಿ ಒಳಗೆ ಭೇಟಿಯಾಗಿದ್ನಲ್ಲ, ಅದೇ ದೇವದತ್ತನು ನಾನು. ಇನ್ನೊಬ್ರು ಯಾರು ಯೋಗಿಗಳು ಬಂದಾರಂತ ತಿಳ್ಕೊಂಡಿದ್ದೀವಪ್ಪ, ನೀನು ಗಡ್ಡ ಮೀಶಿ ಅವು ಇವು ಅವೆಲ್ಲ ವಾಚ್ಯಾರ್ಥ. ಲಕ್ಷಾರ್ಥ ಮಾತ್ರ ದೇವದತ್ತನ. ಇಲ್ಲೇ ನೀನು ಅಂತ ಸಂಬೋಧನೆ ಮಾಡಿದ್ರು ಕೂಡ ಅವ ನಾನತ್ವದೊಳಗನ ಪರ್ಯವಸಾನ ಮಾಡ್ಕೊತಾನ. ಅದನ್ನ ಅನುಭವ ನಾನಂದ್ರಿ ಅಂತ ಕೇಳ್ತಾನ ನೋಡ. ಅದಕ್ಕಿಲ್ಲೇ ನಾನು ಕರ್ತೃ ಎಂಬುದು ಅಜ್ಞಾನದಿಂದಾದ ಬುದ್ಧಿಯಲ್ಲ, ಇದು ಆತಲ್ಲ. ಪ್ರತ್ಯಕ್ಷದಿಂದಾಗಿರುವ ದಿಗ್ಭ್ರಾಂತಿಯು ಸರಿಯಾದ ದಿಕ್ಕಿನ ಜ್ಞಾನದಿಂದ ಹೋಗುವುದು ಅನುಭವದಲ್ಲಿದೆ. ನೀನೆಂಬುದು ಪ್ರತ್ಯಕ್ಷ ಜ್ಞಾನ. ಅದು ಪರ್ಯವಸಾನ ಮಾಡ್ತೀವಿ ಅಂದ್ರೆ ಅದಕ್ಕೆ ಸರಿಯಾದ ದಿಕ್ಕಿನ ಜ್ಞಾನದಿಂದ ಹೋಗುವುದು ಅನುಭವದಲ್ಲಿದೆ. ಆದ್ದರಿಂದ ಕರ್ತೃತ್ವವು ಪ್ರಮಾಣಜನ್ಯವೋ ಪ್ರಮಾಣ ಆಭಾಸಜನ್ಯವೋ ಎಂದು ವಿಚಾರಿಸಬೇಕಾಗುವುದು. ಅದು ಪ್ರಮಾಣ
ಆಭಾಷಜನ್ಯವೇ ಆಗಿರುವುದರಿಂದ ಬಾಧಿತವಾಗಬಹುದಾಗಿದೆ. ನೀನೆಂಬುದು ಬಾಧಿತವಾಗಿ ನಾನಿನೊಳಗಿನ ಪರ್ಯವಸಾನ ಆಗುತ್ತೆ. ಅದಕ್ಕೆ ನಾನೇ ಸದ್ಬ್ರಹ್ಮ ಅಂದ್ರೂ ಒಂದ, ಅದೇ ನೀನಾಗಿತ್ತಿ ಅಂದ್ರೂ ಒಂದ. ನಾನೇ ಪರಬ್ರಹ್ಮ ಅಂದ್ರೆ ಏನು ತಪ್ಪ? ಅಹಂ ಬ್ರಹ್ಮ ಅಂತ ಕರೀತಾರ ನೋಡ್ರಿ. ಆದ್ರ ಅಹಮ್ಮು ಕರ್ತೃ ರೂಪದೊಳಗೆ ನಮ್ಮ ಭಾವದೊಳಗೆ ಬರ್ಬೇಕಾದಾಗ ಕ್ರಿಯಾ ರೂಪದೊಳಗೆ ತೊಡಗತ್ತೆ. ಯಾವುದು ಉಪಾಧಿಗಳಿಂದ ಸಂಯೋಗ ಹೊಂದಿದಾಗ ಕ್ರಿಯಾ ರೂಪ ಬರುತ್ತೆ. ನಾನು ಕರ್ಮ ಮಾಡಿದೆ ಅಥವಾ ನಾನು ಕರ್ಮವನ್ನು ಮಾಡುತ್ತೇನೆ ನೋಡಿ, ಯಾಕೆ ಬರ್ತದೆ? ನೀನ ಏನೋ ಕರ್ಮ ಮಾಡಿದ, ನೀನ ಕೆಲಸ ಮಾಡಿದೇನ ಅಂತಮ್ಮ ಅಂತಂದ್ರೆ ಹೌದ್ರಿ ನಾನೇ ಮಾಡಿದೆ ಅಂತ. ನಾನು ಕೇಳಿದ್ರು ನೀನು ಮಾಡಿದೇನ ಅಂತ, ನಾನು ಯಾಕೆ ಮಾಡೇನ ಅಂತ ಹೇಳ್ತೀನಿ ಅಂತಂದ್ರೆ ಅವೆರಡು ದಿನಲ್ಲ, ಎರಡು ಒಂದೇ ಅದು. ನಾನಂದ್ರೆ ನೀನು, ನೀನಂದ್ರೆ ನಾನು. ಅದಕ್ಕಿಲ್ಲೇ ನಾನು ಸದ್ಬ್ರಹ್ಮವು, ನಾನು ಸತ್ತೇ ಆಗಿರುವೆನು. ಸದಸ್ಮಿತಿ ಪ್ರಮಾಣೋತ್ಥ ಧೀರಾನ್ಯ ತನ್ನಿ ನಿಭೋ ಉದ್ಭವ. ನೋಡಲ್ಲ ಯಾವ ರೂಪದೊಳಗೆ ಹೇಳ್ಕೊತ ಬಂದಾರ ಯಥಾರ್ಥ ಸ್ವರೂಪ. ಅದಕ್ಕಿಲ್ಲೇ ಆಮೇಲೆ ಇಲ್ಲೇ ಅದು ಕುರು ಅಂದ್ರೆ ಮಾಡು. ಭೋಕ್ತೇತಿ ಯಜ್ಞ ಅಸ್ತ್ರಂ ಲೋಕಬುದ್ಧ್ಯ ಅನುವಾದಿತ, ಲೋಕಬುದ್ಧ್ಯನುವಾದಿತ. ಸದಸ್ಮಿತಿ ಶ್ರುತಿರ್ಜ್ಞಾತ ಬಾಧ್ಯತೆ ಅನ್ಯ ತಯೈವ ಧೀ. ಈ ಬುದ್ಧಿ ಆಗ ನೋಡಿ ಹೇಗೆ ಮಾಡ್ತಿಲ್ಲೇ ಮಾಡು, ಕುರು ಮಾಡು. ಕರೋತಿ ಮಾಡುತ್ತಾನೆ, ಕುರು. ಭೋಕ್ತೇತಿ ನೀನು ಭೋಕ್ತೃ ಎಂದು ಹೇಳಿರುವ ಶಾಸ್ತ್ರವಿರುವುದಲ್ಲ, ಅದು ಲೋಕ ಬುದ್ಧಿಯನ್ನು ಅನುವಾದ ಮಾಡುತ್ತದೆ. ಈ ಕ್ರಿಯಾಪದ ಮಾಡುವುದಾಗಲಿ, ನೀನು ಭೋಕ್ತೃ ಅನ್ನೋದಾಗಲಿ, ಅಥವಾ ನಾನು ಭೋಕ್ತೃ ಅನ್ನೋದಾಗಲಿ, ನೀನು ಭೋಕ್ತೃ ಅನ್ನೋದಾಗಲಿ ಎರಡು ಒಂದೇನೆ ಎಂದು ಹೇಳಿರುವ ಶಾಸ್ತ್ರವಿರುವುದಲ್ಲ, ಎಂದು ಹೇಳಿರುವ ಶಾಸ್ತ್ರವಿರುವುದಲ್ಲ, ಅದು ಲೋಕ ಬುದ್ಧಿಯನ್ನು ಅನುವಾದ ಮಾಡುತ್ತದೆ. ಲೋಕದೊಳಗೆಲ್ಲರೂ ನಾನು ಕರ್ತೃ ರೂಪದಿಂದೊಳಗೂಡಿ ಕರ್ಮ ಮಾಡ್ತೇನೆ, ಆ ಕರ್ಮದಿಂದ ಫಲ ಬರ್ತೈತಿ, ಆ ಫಲದಿಂದ ನಾ ಭೋಕ್ತೃ ಹಾಕೇನಿ. ಈಗೈತಿಲ್ಲ ಇದು, ಯಾಕೆ ಬಿಟ್ಟಿಲ್ಲ? ಎಲ್ಲರೂ ಇದನ್ನು ಅನುಸರಿಸಿಕೊಂಡ ವಿಚಾರ ವಿವೇಕ ಮಾಡ್ತೇವಲ್ಲ. ನಾವು ಯಥಾರ್ಥವಾಗಿ ಅನುಭವಕ್ಕೆ ಅನುಸರಿಸಿಕೊಂಡು ನಾವು ನೋಡ್ಬೇಕಲ್ಲಿ ಪದಕ ಅರ್ಥ ಇಷ್ಟೆಲ್ಲ ಕೂಡಿಕೊಂಡದ. ಸತ್ತೇ ಆಗಿರುವನು ಎಂಬುದು ಶ್ರುತಿಯಿಂದಲೇ ಉಂಟಾದದ್ದು. ನೀನು ಭೋಕ್ತೃ, ನೀನು ಮಾಡುವವ ನೋಡುವವ, ಇದು ಎಲ್ಲ ಅಹಮ್ಮು ಉಪಾಧಿಗಳ ಸಂಯೋಗದಿಂದೊಡಗೂಡಿ ಈ ಕ್ರಿಯಾ ಉತ್ಪತ್ತಿ ಆಗದ, ಕರ್ತೃತ್ವ ಉತ್ಪತ್ತಿ ಆಗದ. ಅದಕ್ಕೆ ಅವಿಚಾರ ಸ್ವಭಾವದಿಂದ ಕೂಡಿಕೊಂಡಾನ. ಉಪಾಧಿಗಳ ನಿಮಿತ್ತದಿಂದೊಡಗೂಡಿ ವ್ಯವಹಾರ ಮಾಡ್ತಾನಲ್ಲ, ಯಾವ ಮಾಡ್ತಾನ ಅವನ ಭೋಕ್ತೃ. ನೀನ ಭೋಕ್ತೃ ಅಕ್ಕಿ, ನೀ ಮಾಡಿದ್ದು ಮಾರಾಯ. ಯಾವ ಕರ್ತೃ ರೂಪದೊಳಗೆ ಕರ್ಮ ಮಾಡಿರ್ತಾನ ಅವ ಕ್ರಿಯಾ ರೂಪದೊಳಗೆ ಹೋಗಿ ಮಾಡ್ತಾನ. ಅದ್ರಾಗ ಏನ್ ಡೌಟೇ ಇಲ್ಲ, ನೋ ಡೌಟ್. ಮಾಡು ನೀನು ಭೋಕ್ತೃ ಎಂದು ಹೇಳಿರುವ ಶಾಸ್ತ್ರವಿರುವುದಲ್ಲ, ಅದು ಲೋಕ ಬುದ್ಧಿಯನ್ನು ಅನುವಾದ ಮಾಡುತ್ತದೆ. ಲೋಕ ಬುದ್ಧಿ ವ್ಯವಹಾರಿಕ ಸತ್ತ. ಸತ್ತೇ ಆಗಿರುವೆನು ಎಂಬುದು ಶ್ರುತಿಯಿಂದಲೇ ಉಂಟಾದದ್ದು. ನಾನು ಬ್ರಹ್ಮನೇ ಆಗಿದ್ದೇನೆ ಅನ್ನೋದು ಶ್ರುತಿಯಿಂದಲೇ ಉಂಟಾದದ್ದು. ಆದ್ದರಿಂದ ಇನ್ನೊಂದು ಬುದ್ಧಿಯು ಇದರಿಂದಲೇ ಬಾಧಿತವಾಗುತ್ತದೆ. ಇನ್ನೊಂದು ಬುದ್ಧಿ ಇದರಿಂದಲೇ ಬಾಧಿತವಾಗುತ್ತದೆ.
ನೇರವಾಗಿ ಅನುಭವಕ್ಕೆ ಅನುಸರಿಸಿಕೊಂಡು ನಾವು ನೋಡಿದಾಗ ಈಗ ಹಗ್ಗನ ತಪ್ಪಾಗಿ ತಿಳ್ಕೊಂಡು ಹಾವು ದೃಷ್ಟಾಂತ ಕೊಡ್ತಾರೆ. ಹಗ್ಗ ಮತ್ತು ಅಥವಾ ಅಲ್ಲಿ ದೇವದತ್ತ ಅವನ ಜಟ ಜೂಟ ಅವನ್ನೆಲ್ಲ ತೆಗೆದುಬಿಡ್ರಿ. ನಾವು ನೋಡಿದ ದೇವದತ್ತನ ಇವ ಅಂತ ಇನ್ನಲ್ಲ, ಅವನ್ನ ತೆಗೆದಿಟ್ಟು ಬಿಡು. ಅವನ ತೆಗೆದಿಟ್ಟು ಅವನ ಮುಖ ನೋಡು, ಅವನ ಇವ ಅಂತ ನನಗನಿಸ್ತತಿ ಅಂತಿದ್ನಲ್ಲ. ಅಲ್ಲಿ ಚಂದ ಹೇಳ್ಯಾರ ಅವರು ಆ ದೃಷ್ಟಾಂತ. ಅವರ ದಾಡಿ ಮೀಸಿ ಲಕ್ಷಾರ್ಥಕ್ಕ ದೇವದತ್ತನ ಲಕ್ಷಾರ್ಥಕ್ಕ ಮಾಡ್ಕೊಟ್ಟಾರ. ಇವು ವಾಕ್ಯಾರ್ಥವು ದಾಡಿ ಮೀಸಿ ಗಡ್ಡ ಜಟ ಜೂಟ ಇರ್ಲಿ ಅಂತೂ ಇಲ್ಲೇ ನೇರವಾಗಿನೇ ಇಲ್ಲಿ ಅನುಭವಕ್ಕೆ ಅನುಸರಿಸಿಕೊಂಡೆ. ನೀನು ಅನ್ನೋದೇ ನಾನು, ನಾನು ಅನ್ನೋದೇ ನೀನು, ಇದರೊಳಗೆ ಭೇದಿಲ್ಲ ಅಂತ ಹೇಳ್ತಾರ. ಮತ್ತ ಈ ನಾನು ಕರ್ತವ್ಯ ಎಂಬುದು ಅಜ್ಞಾನದಿಂದ ಆದ ಬುದ್ಧಿ ಅಲ್ಲ ಅಂತ ಹೇಳ್ತಾರ. ನಾನಿಗೆ ಈ ಬುದ್ಧಿ ಬಂದತ್ತಲ್ಲ, ಕರ್ತೃ ಅನ್ನೋ ಬುದ್ಧಿ. ನಾನು ಅಹಂ ರೂಪದೊಳಗಿದ್ದೀವ. ನಿಮ್ಗೆ ಈ ಬುದ್ಧಿ ಯಾಕೆ ಬಂತು? ಇಂದ್ರಿಯಾದಿಗಳ ಸಂಯೋಗದಿಂದ ಅಂತಃಕರಣಾದಿಗಳ ಸಂಯೋಗ ಸಂಬಂಧ ಮಾಡ್ಕೊಂಡಲ್ಲ, ಅವಾಗಿವ ಕರ್ತೃವಾದ, ಇಲ್ಲ ಅಂದ್ರೆ ಹಾಗೆ ಇಲ್ಲ. ಅದಕ್ಕನ ಅವರು ಅದು ಪ್ರಮಾಣ ಆಭಾಷಜನ್ಯ ಅಂತ ಒಪ್ಕೊಂಡ. ಕರ್ತೃತ್ವ ಭಾವದಲ್ಲ, ಇದು ಪ್ರಮಾಣಾದಿಗಳಿಂದ ಒಳಗೂಡಿ ಆಭಾಸ ಬುಕ್ಕಿರೋ ಜ್ಞಾನ. ಅದಕ್ಕಿಲ್ಲೇ ಅದು ಲೋಕಬುದ್ಧಿಯನ್ನು ಅನುವಾದ ಮಾಡುತ್ತದೆ. ಸತ್ಯ ಆಗಿರುವನು ಎಂಬುದು ಶ್ರುತಿಯಿಂದಲೇ ಉಂಟಾದದ್ದು. ಆದ್ದರಿಂದ ಇನ್ನೊಂದು ಬುದ್ಧಿಯು ಇದರಿಂದಲೇ ಬಾಧಿತವಾಗುತ್ತದೆ. ಇಲ್ಲಿ ಪ್ರಮಾಣ ಆಭಾಷಜನ್ಯವೋ ಅಥವಾ ಅದಕ್ಕೊಂದು ಅಡಿ ಟಿಪ್ಪಣಿ ಅದ ನೋಡ್ರಿ. ಪ್ರತ್ಯಕ್ಷವು ಪ್ರಮಾಣವೇ ಆಗಿರುವುದರಿಂದ ಅದರಿಂದಾದ ಜ್ಞಾನವನ್ನು ಶಾಸ್ತ್ರಜ್ಞಾನ ಹೇಗೆ ಹೊಡೆದಿತ್ತು? ಈ ಶಂಕಾ ಆಗ ಹೇಳ್ಬೇಕಿತ್ತಲ್ಲ. ಇಲ್ಲೇ ಅವನ ಪೂರ್ವ ಪಕ್ಷಿ ಏನು ಮಾಡ್ಯಾನ? ನಾನು ಕರ್ತೃ ಎಂಬ ಬುದ್ಧಿ ಅಜ್ಞಾನದಿಂದ ಆದದ್ದಲ್ಲ ಅಂತ ಹೇಳ್ಯಾನ. ನಾನು ಕರ್ಮವನ್ನು ಮಾಡುತ್ತೇನೆ, ಇವೆರಡು ಬುದ್ಧಿ ಅದಾವಲ್ಲ, ಇವೆರಡಕ್ಕೂ ಪ್ರಮಾಣದಿಂದಲ್ಲ ಆಗ್ಯಾವಲ್ಲ ಅಂತ ಹೇಳಿದ. ಅದು ಪ್ರಮಾಣ ಅಲ್ಲಪ್ಪ, ಪ್ರಮಾಣ ಆಭಾಸಜನ್ಯ ಜ್ಞಾನ. ಅದು ನಾನು ಕರ್ಮ ಮಾಡ್ತೀನಿ ಅನ್ನೋದು ಅದು ಪ್ರಮಾಣಕ್ಕ ಅನುಸರಿಸಿಕೊಂಡು ಅದರ ಆಭಾಸ ಅದು ಅಂತ ಹೇಳ್ಯಾರಲ್ಲ, ಅವನು ಬಿಡಿಸ್ಕೋಬೇಕಂತೆ ನಾವು. ಅದಕ್ಕೆ ಇಲ್ಲಿ ಹಂಗಾರೆ ಪ್ರತ್ಯಕ್ಷವು ಪ್ರಮಾಣವೇ ಆಗಿರುವುದರಿಂದ ಪ್ರತ್ಯಕ್ಷದಿಂದಾಗಿರುವ ದಿಗ್ಭ್ರಾಂತಿಯು, ಪ್ರತ್ಯಕ್ಷದಿಂದ ದಿಗ್ಭ್ರಾಂತಿ ಆಗುವುದಿಲ್ಲೇನ? ರೂಢಿಸಲಾಗ್ತದೆ. ಹಗ್ಗನ ಪ್ರತ್ಯಕ್ಷ ನೋಡಿರ್ತೀರಿ, ಆದ್ರೆ ಅದ್ರಾಗ ದಿಗ್ಭ್ರಾಂತಿಯಿಂದ ಹಾವು ಅಂತ ಕಲ್ಪನೆ ಮಾಡ್ಕೊತೀರಿ. ಮೊದಲ ಈಗ ಅಡಮಳಿ ಎಲ್ಲ ಇದೆ. ಎಲ್ಲರ ಹೊಲಕ್ ಹೋದಾಗ ಅಕಸ್ಮಾತ್ ಬರುವಂತ ಮಳಿ ಏರ್ ಬಂತು ಅಂದ್ಗಳಕನ ಕಟ್ಲೆ ಹೇಗಿರ್ತದ, ಕೋಲ್ಮಿಂಚ್ ಹೊಡೆದಾಗ ಅಷ್ಟ ಕಾಣ್ತಿರ್ತೈತ. ಇದು ಕೋಲ್ಮಿಂಚ್ ಆಗೈತಿ ಅಂದ್ರ ಸಿಡ್ಲಿ ಬೀಳ್ತೈತಿ, ಹುಷಾರ್. ಏನ್ ಮಾಡಂಗಿತ್ತ ನೀವು? ಹುಷಾರ್. ಹಿಂದ್ಗಡೆ ಸಪ್ಪಳ ಬರ್ತದ, ಗುಡು 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 ಅಂತ ಅದನ್ನ ಕಲ್ಪನಾ ಮಾಡ್ಕೊತ. ಇದೆಲ್ಲ ದಿಗ್ಭ್ರಾಂತ. ಇದನ್ನ ಅದು ಲೋಕ ಬುದ್ಧಿಯನ್ನು ಅನುವಾದ ಮಾಡಿರುತ್ತದೆ. ಇಲ್ಲಿ ನೋಡಿ, ಪ್ರತ್ಯಕ್ಷವು ಪ್ರಮಾಣವೇ ಆಗಿರುವುದರಿಂದ ಅದರಿಂದಾದ ಜ್ಞಾನವು ಶಾಸ್ತ್ರಜ್ಞಾನವು ಹೇಗೆ ಹೊಡೆದಿತ್ತು? ಪ್ರತ್ಯಕ್ಷ ಪ್ರಮಾಣ ಇದ್ದಾಗ ಅದನ್ನ ಹೆಂಗ್ ಹೊಡೆದಾಗ್ತೈತೆ? ಅದು ನಾವಿನ್ನ ನೋಡಿದ್ದು ದಿಗ್ಭ್ರಾಂತದಿಂದ ಒಳಗೂಡಿ ಹಾವು ನೋಡೇವಲ್ಲ,
ಅದನ್ನ ನೋಡು ಬ್ಯಾಟ್ರಿ ಬೆಳಕ್ ಹಾಕಿ ಹಗ್ಗ ತೋರ್ಸಿದ ಮೇಲೆ ನೋಡಿ ನಾವ್ ಹೆಂಗೈತಿ ಅಂತ ಅವನ ಕೈಯಾಗ ಹಿಡಿದು ಎತ್ತಿ ತೋರ್ಸಿದಾದ್ರೆ ಪ್ರತ್ಯಕ್ಷ ನೋಡಿದ್ದಲ್ಲಿ ಮಾವನ ಅದನ್ನ ಹೊಡೆದಾಕತ್ತೆ ಎಂಬ ಪ್ರಶ್ನೆ ಇಲ್ಲಿ ವಿಸ್ತರಿಸಿಲ್ಲ. ಇಲ್ಲೇ ಪ್ರಮಾಣಗಳಿಗೆ ಪರಸ್ಪರ ವಿರೋಧವೇ ಇಲ್ಲವೆಂದು ಪ್ರತ್ಯಕ್ಷದಿಂದ ನಮಗೆ ಕಾಣುವ ಕರ್ತೃತ್ವ ಭೋಕ್ತೃತ್ವವು ಅವಿದ್ಯಕವೆಂದು ಹೇಳುವುದು ಇಲ್ಲಿ ಪ್ರತಿಪಾದನೆಯ ಸಾರವು. ಕರ್ತೃ ಭೋಕ್ತೃ ಇವರಿಬ್ರು ಅವಿದ್ಯಾ ರೂಪದೊಳಗನ ಕಲ್ಪಿತ ಆದವರೇ ವಿನಃ ನಮಗೇನಿಲ್ಲ ಪ್ರತ್ಯಕ್ಷ ಪ್ರಮಾಣ ಅನುಮಾನ ಪ್ರಮಾಣ ಇವನು ಹೊಡೆದು ಹಾಕಬೇಕು ಅಂತೇಳಿ ಏನಿಲ್ಲ. ಅಲ್ಲಿ ಅದನ್ನು ಬಳಸಿಕೊಂಡು ಅಲ್ಲಿ ಪ್ರತ್ಯಕ್ಷ ಆದಿ ಪ್ರಮಾಣದಿಂದಲೇ ಆಗಿರುವುದರಿಂದ ಇವನು ಹೆಂಗ್ ಹೊಡೆದಾಕ್ತದೆ ಶಾಸ್ತ್ರ ಅಂತ ಕೇಳೇನಲ್ಲ. ಪ್ರತ್ಯಕ್ಷದಿಂದ ಆಗಿರುವ ದಿಕ್ಕಾಂತಿಯು ಸರಿಯಾದ ದಿಕ್ಕಿನ ಜ್ಞಾನದಿಂದ ಹೋಗುವುದು ಅನುಭವದಲ್ಲಿದೆ. ಆದ್ದರಿಂದ ಇಲ್ಲೇ ನೋಡ್ರಿ, ಕರ್ತೃತ್ವವು ಪ್ರಮಾಣಜನ್ಯವು, ಪ್ರಮಾಣ ಆವಾಸಜನ್ಯವು ಅಂತ ವಿಚಾರ ಮಾಡಿದ್ರೆ ಸಾಕು, ಹೊಡೆದು ಹಾಕಿದಂಗೆ ಅಲ್ಲ. ಅಲ್ಲಿ ಪ್ರಮಾಣ ಆಭಾಸಜನ್ಯ ಹೆಂಗೈತಿ, ಪ್ರಮಾಣಜನ್ಯ ಶಾಸ್ತ್ರ ಸಿದ್ಧವಾಗಿರ್ತದೆ. ನಾನೆಂಬ ಬುದ್ಧಿ, ನನ್ನ ಕರ್ತೃ ಅನ್ನೋ ಬುದ್ಧಿ, ನಾನೆಂಬ ಬುದ್ಧಿ. ಕರ್ತೃ ಆದ ಅಂದ್ರೆ ಮತ್ತೆ ಅವ್ನು ಕರ್ಮ ಮಾಡಿರ್ತಿರ್ತಾನ, ಬಿಡುದಿಲ್ಲ. ಅದಕ್ಕಿಲ್ಲೇ ಯಥಾರ್ಥವಾಗಿ ಇದನ್ನಿಲ್ಲಿ ಯಾಕೆ ಹೇಳಿಕ್ ಬಂದಾರ ಅಂತಂದ್ರೆ, ಒಂಬದ ಅರ್ಥ ನಿಶ್ಚಯ ಆಗ್ಬೇಕು ಮೊದಲ. ಅಂದ್ರ ತತ್ವಮಸಿ ಮಹಾವಾಕ್ಯದೊಳಗೆ ನಿಲ್ಲಕ್ ಬರ್ತದೆ. ಅದಕ್ಕೆ ಇಲ್ಲೇ ಶಾಸ್ತ್ರದಲ್ಲಿಯೂ ಆತ್ಮನು ಕರ್ತೃವೆಂದು ಭೋಕ್ತೃವೆಂದು ಹೇಳುತ್ತದೆಯಲ್ಲ. ನಹಿ ಕರ್ತ ಅಂತ ಪ್ರಧಾನ ಭೋಕ್ತೇತ್ಯ ಅವ್ರು ಅಹರ್ಮಣಿ ಮನೀಷ ಕಠೋಪನಿಷತ್ನೊಳಗೆ ಹೇಳಿ, ಭೋಕ್ತೆ ಇತ್ಯ ಅಹುರ್ ಮನೀಷಿಣ ಏಷ ಹಿ ದೃಷ್ಟ ಸೃಷ್ಟ ಶ್ರೋತ ಘಾತ ರಸಯಿತ ಮಂತ ಭೋತ ಕರ್ತ ವಿಜ್ಞಾನ ಆತ್ಮಪುರುಷ. ಪ್ರಶ್ನೋಪನಿಷತ್ನೊಳಗೆ ಅವನ ನೋಡುವವ, ದೃಷ್ಟಾನು ಅವನಾಗ್ಯಾನ. ಏಷ ಹಿ ದೃಷ್ಟ ಸೃಷ್ಟ ಶ್ರೋತ ಘಾತ ರಸಯಿತ ಮಂತ ಭೂತ್ಯ ಕರ್ತ ವಿಜ್ಞಾನಮಾತ್ಮ ಪುರುಷ ಮುಂತಾದ ಶ್ರುತಿ ಪ್ರಮಾಣದಿಂದಾಗಿರುವ ಕರ್ತೃ ಭೋಕ್ತೃತ್ವ ಬುದ್ಧಿಯು ಪ್ರಮಾಣ ಜನ್ಯವಲ್ಲವೇ ಎಂದರೆ ಆಗಲ್ಲ ಅಂತ. ಅದೇನಿದ್ರು ಪ್ರಮಾಣ ಆಭಾಸಜನ್ಯ ಜ್ಞಾನವಿನ ಮನಸ್ಸಿನೊಳಗೆ ಅದೇನು ಇರುವುದಿಲ್ಲ. ಏಕೆಂದ್ರೆ ಅಲ್ಲಿ ಶ್ರುತಿಯು ಕರ್ತೃತ್ವ ಭೋಕ್ತೃತ್ವವನ್ನು ತಾತ್ಪರ್ಯದಿಂದ ಪ್ರತಿಪಾದನೆ ಮಾಡುವುದಿಲ್ಲ. ಲೋಕಸಿದ್ಧವಾದ ಕರ್ತೃತ್ವ ಭೋಕ್ತೃತ್ವವನ್ನು ಅನುವಾದ ಮಾಡಿಕೊಂಡು ಮತ್ತೊಂದು ವಿಷಯವನ್ನು ತಾತ್ಪರ್ಯದಿಂದ ಹೇಳುತ್ತದೆ. ಆದ್ದರಿಂದ ಕರ್ತೃತ್ವ ಬುದ್ಧಿಯು ಪ್ರಮಾಣಜನ್ಯವಲ್ಲ. ನಮ್ಮ ಕರ್ತೃತ್ವ ಬುದ್ಧಿ ಮೇಲೆ ಎಷ್ಟು ಪ್ರೀತಿ ಅದ ನಮಗೆ. ನಾನ ಮಾಡಿದೆ, ನಾನ ಮುಟ್ಟಿದ, ನಾನು ಮಾಡಲಿಲ್ಲ ಅಂದ್ರೆ ಹೋಗ್ತೀರಿ ನೀವು ಹಿಂಗ ಹಿರಿಯರು ಹೇಳ್ತಿರ್ತಾರ. ನಾನು ಅದೇನಂತ ಬದುಕಿರೋ ತಮ್ಮ, ನೀವು ನಾವು ಹೋದ್ಮೇಲೆ ಗೊತ್ತಾಕತಿ ನಿಮ್ಗ ಸ್ಥಿತಿಗತಿ ಏನು ಅಂತ. ಇಷ್ಟು ಅಭಿಮಾನ ಅದ ನಮ್ಗೆ ಈ ಕರ್ತೃ ಬುದ್ಧಿ ಒಳಗೆ. ನಾ ಮಾಡೇನಿ ಅಂತ ಇಷ್ಟ ಆಗೈತಿ ಯಾರ್ದಾಗೈತಲ್ಲ. ಆಕಳೇನು ಪಣಿ ಮಾಡಿಸಾಯ್ತೈತ ಮಕ್ಕಳಿಗೆ? ಏನೂ ಇಲ್ಲ, ಸುಮ್ಮನೆ ಅದ. ಅದಕ್ಕೆ ಈ ಕರ್ತೃ ಯಥಾರ್ಥವಾಗಿ ಏನ್ ಹೇಳಿರೋದು, ಪ್ರಮಾಣಜನ್ಯವಲ್ಲ ಕರ್ತೃ ಬುದ್ಧಿ. ನಮ್ಮ ಕರ್ತೃ ಇಟ್ಕೊಂಡು ಏನ್ ಬೇಕಾದ ಮಾಡ್ತೇವಲ್ಲ, ಈ ಕರ್ತೃ ರೂಪದ ನಾನು ನೀನು ಅನ್ನೋಯ್ತಲ್ಲ, ಇದೆಲ್ಲ ಒಂದ್ ಸ್ವಲ್ಪ ಅನುಸರಿಸಿಕೊಂಡು ಅಸ್ಮತ್ ಮತ್ತು ಯುಷ್ಮತ್ ಪ್ರತ್ಯಯ ಅಂದ್ರೆ ಬೇಗ ಅರ್ಥ ಆಗ್ತದ. ಇಲ್ಲಿ ಅದನ್ನ ಕನ್ನಡದಾಗ ಹೇಳ್ಕೊಂಬಂದಾರ. ಇನ್ನ ನಾಳಿನ ವಿಷಯ ಪ್ರಸಂಖ್ಯಾನವಾದಿಗಳ ಪೂರ್ವ ಪಕ್ಷ. ಇದನ್ನ ಯಾಕೆ ಇಲ್ಲಿ ನೀವು ಹೇಳಕ್ ಬಂದ್ರು ಮತ್ತು ಸಂದೇಹ ಮಾಡ್ಕೋಬೇಡ್ರಿ. ಆ ವಿಚಾರವನ್ನ ನಾಳಿನ ದಿವಸ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ. ಪ್ರಸಂಖ್ಯಾನ ಅಂದ್ರೇನು?
ಶ್ರೋತ್ರವ್ಯ ಮಂತವ್ಯ ನಿರೀತ್ಯ ಹಿತವ್ಯ ಅಂತ ಹೇಳ್ತಾರೆ. ಶ್ರವಣ ಮಾಡಬೇಕು, ಮನನ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದು ಯಾಕ ಬೇಕು ಅಂತ ಹೇಳ ಅದನ್ನು ನಾಳಿನ ದಿವಸ ಮತ್ತೆ ವಿವೇಕ ಮಾಡೋಣ ಅಂತೇಳಿ 4 ವಾಕ್ಪುಷ್ಪಾದಿಗಳನ್ನ ಸದ್ಗುರು ಚರಣ ಕೃಷಿ. ಇದನ್ನ ಮೊದಲ ನೀನ ಇದ್ದಿ ಅಂತ ತಿಳಿಸ್ಬೇಕಾದ್ರೆ ಇದನ್ನೆಲ್ಲ ಪೂರ್ವವಾಗಿ ಸಂಗ್ರಹ ಮಾಡಿಕೊಂಡು ಮುಂದೆ ನೇರವಾಗಿ ಅಲ್ಲೇ ತತ್ವಬೋಧ ಮಾಡ್ತಾರ. ಮುಂದೆ ಅವಾಗ ಅದು ಪೂರ್ಣ ಜ್ಞಾನ ಆಗ್ತದೆ. ಅಲ್ಲಿ ತನಕ ಒಂದೊಂದ ತೆಗೆದು ಹಾಕ್ತಾರೆ. ನಾವು ಯಾಕಂದ್ರೆ ಲೋಕ ಅನುವಾದಗಳನ್ನ ಅನುಸರಿಸಿಕೊಂಡು ಲೋಕಸಿದ್ಧವಾದ ಕರ್ತೃತ್ವಗಳನ್ನು ಅನುವಾದ ಮಾಡಿಕೊಂಡು ಅಂತ ಹೇಳ್ಯಾರ. ನಮಗೆ ಲೋಕದೊಳಗ ನಾವೆಲ್ಲರೂ ಹಂಗ ತಿಳ್ಕೊಂಡಿವಿ, ಆದ್ರೆ ಯಥಾರ್ಥ ಹಂಗಿಲ್ಲ ಅಂತ ಹೇಳ್ಕೊತ ಬರ್ತಾರ. ಆ ವಿಚಾರ ನಾಳಿನ ದಿವಸ ಮತ್ತೆ ವಿವೇಕ ಮಾಡೋಣ ಅಂತೇಳಿ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣ ಕರ್ಪಿಸಿ ಇವತ್ತಿನ ಈ ಉಪನ್ಯಾಸ